ಈ ಬಾಡಿ ಬಿಲ್ಡಿಂಗ್ ಅಂತ ಹೇಳ್ತಾರಿ, ಜಿಮ್ನಾಸ್ಟಿಕ್ ಅಂತ ಹೇಳ್ತಾರಿ ಸರ್. ಕೆಲವೊಬ್ಬರ ಲೈಫ್ ಅಲ್ಲಿ ಹೇಗೆ ಅಂದ್ರೆ, ನೀವ್ ಹೇಳಿದ್ರಿ ಈ ಸ್ಪೋರ್ಟ್ಸ್ ಮತ್ತೆ ಈ ಜಿಮ್ನಾಸ್ಟಿಕ್ಸ್ ಹೇಗೆ ಅಂತಂದ್ರೆ, ಯಾವ ಚಟಗಳಿಗೂ ಕೂಡ ಅದು ನಮ್ಮನ್ನ ಅಟ್ರಾಕ್ಟ್ ಮಾಡಲ್ಲ. ನಾವು ಹೆಲ್ದಿ ಆಗಿರೋದಕ್ಕೆ, ಜೊತೆಗೆ ಒಳ್ಳೆಯವರಾಗಿರೋದಕ್ಕೆ ಅದು ಕೂಡ ಕಾರಣ ಆಗುತ್ತೆ ಅಂತ. ಮತ್ತೆ ಜಿಮ್ ಮಾಡೋರು ಹೆಚ್ಚಾಗಿ ಯಾವ್ದನ್ನೋ ಮರೆಯಕ್ಕೋಸ್ಕರ ಅಥವಾ ಇನ್ಯಾವುದಕ್ಕೋ ರೀಸನ್ಗೆ ಜಿಮ್ ಅನ್ನ ಆಯ್ಕೆ ಮಾಡ್ಕೋತಾರೆ. ನೀವ್ ಯಾವ್ದಕ್ ಆಯ್ಕೆ ಮಾಡ್ಕೊಂಡ್ರಿ ಅಂತ? 2 ದಿವಸದಲ್ಲಿ ಓಡ್ ಬಂದ್ಬಿಡ್ತಾರೆ ಮೇಡಮ್ ಅವರೆಲ್ಲ. ಆತರ ಹೋಗೋರಲ್ಲ. ಅದು ಆಕ್ಚುಲಿ ಪ್ರೊಫೆಷನಲ್ ಅಲ್ಲ. ಇಲ್ಲ, ನಾನು ಫುಲ್ ಲೀನ್ ಆಗಿದ್ದೆ. 10th ಈ ಕಾಲರ್ ಬೋನ್ ಎಲ್ಲ ಗೊತ್ತಾಗೋದು ಹಿಂಗಿರ್ತಾ ಇದ್ದೆ. ಹೈಟ್ ಆಗಿರ್ತದೆ, ಒಂಥರ ಬೆಂಡ್ ಆಗಿರ್ತದೆ. ನಮ್ಮ ತಾಯಿ ಸಜೆಸ್ಟ್ ಮಾಡಿದ್ರು, ಜಿಮ್ಗೆ ಹೋಗೋ, ಯಾಕೆ ನೀನ್ ಜಿಮ್ಗೆ ಹೋಗ್ಬಾರ್ದು, ಜಿಮ್ಗೆ ಹೋಗು ಅಂತ. ಆಕ್ಚುಲಿ ನಮ್ಮ ತಾಯಿ ಸೆಲೆಕ್ಷನ್ ಅದು, ಜಿಮ್ನಾಸ್ಟಿಕ್. ಜಿಮ್ ಹೋಗು ಅಂತ ಹೇಳ್ಬಿಟ್ಟು ಅವ್ರು ಸೆಲೆಕ್ಟ್ ಮಾಡಿ ನನಗೆ 150 ರೂಪಾಯಿ ಫೀಸ್. ಅವಾಗ ಮಂತ್ಲಿ ಫೀಸ್ 150 ರುಪೀಸ್ ಅವಾಗ ಕಳಿಸ್ತಾ ಇದ್ದೆ ನನಗೆ. ಅದು ಹಂಗೆ ಕಂಟಿನ್ಯೂ ಅದು ಹೋಗ್ತಾ 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 ತುಂಬಾ ಲೈಕ್ ಆಗುತ್ತೆ ನನಗೆ. ಯಾಕಂದ್ರೆ ನಾನು ಯಾವುದೋ ಸ್ಪೋರ್ಟ್ಸ್ ಅಲ್ಲಿ ಓಡ್ತಾ ಇರ್ತೀನಿ, ಅಲ್ಲಿ ಓಡ್ತಾ ಇರ್ತೀನಿ, ಬೀಳ್ತಾ ಇರ್ತೀನಿ, ತೊಳ್ತಾ ಇರ್ತೀನಿ, ಇದು ಮಾಡ್ತಾ ಇರ್ತೀನಲ್ಲ, ಅಲ್ಲಿ ಕನೆಕ್ಟ್ ಆಗ್ಬಿಡ್ತಾನೆ ಈಸಿಯಾಗಿ. ಸೊ ಹಂಗಾಗಿ ಅದು ನನಗೆ ಅಲ್ಲಿಂದ ಕನೆಕ್ಟಿವಿಟಿ ತುಂಬಾ ಇರೋದ್ರಿಂದ ಅಲ್ಲೇ ನಾನು ಫಿಕ್ಸ್ ಆಗ್ಬಿಟ್ಟೆ. ಯಾಕಂದ್ರೆ ನಿಮ್ಗೆ ಫ್ರೆಂಡ್ಸ್ ಸಿಗಲ್ಲ ಅಷ್ಟು ಬೇಗ. ಜಿಮ್ಗೆ ಹೋದ್ರೆ ಯಾರೋ ಒಬ್ರು ಲಿಫ್ಟ್ ಡ್ರಾಪ್ ಮಾಡೋದಕ್ಕೆ ಯಾರೋ ಒಬ್ರು ನಮ್ಗೆ ಸಿಕ್ಬಿಡ್ತಾರೆ. ಸೊ ಹಂಗಾಗಿ ಅದೇನಾಗುತ್ತೆ ಅಂದ್ರೆ ಅಲ್ಲೇ ನಮ್ಗೆ ತುಂಬಾ ಅಲ್ಲೇ ಏನಂದ್ರೆ ಸಪೋರ್ಟಿಂಗ್ ಅಲ್ಲೇ ಸಿಕ್ಬಿಡುತ್ತೆ ನಮ್ಗೆ. ಬೇರೆ ಕಡೆ ನಮ್ಮನ್ನ ರಿಜೆಕ್ಟ್ ಮಾಡೋದು ತುಂಬಾ ಜನ, ಇಲ್ಲಿ ನಮ್ ಕನೆಕ್ಟ್ ಸಿಕ್ಬಿಡುತ್ತೆ ನಮ್ಗೆ. ಸೊ ಇಲ್ಲಿಂದ ಈಸಿ ಕನೆಕ್ಟ್ ಆಗ್ಬಿಡ್ತೀವಿ ನಾವು. ಸೊ ಹಂಗಾಗಿ ಅಲ್ಲಿಂದ ನಮ್ಗೆ ಜಿಮ್ ಶುರುವಾಗಿದ್ದು, ನಮ್ಮ ತಾಯಿಯಿಂದ ನಮ್ಗೆ ಇಲ್ಲಿ ಶುರುವಾಗಿದ್ದು ಜಿಮ್ ಶುರುವಾಗಿದ್ದು. ಇನ್ನು ಕಾಂಪಿಟೇಷನ್ಸ್ ಶೋಸ್ ಎಲ್ಬು ಕೊಡ್ತಾ ಇದ್ರಾ ಅಥವಾ ಹಾ ಮೇಡಮ್, ಕಾಂಪಿಟೇಷನ್ಸ್ ಆಕ್ಚುಲಿ ನಾನು ಮಿಸ್ಟರ್ ಇಂಡಿಯಾ 2014 ಮಾಡಿದೆ, ಗೋಲ್ಡ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿಂದ ಮುಂಬೈ ಹೋಗಿದ್ವಿ, ಮುಂಬೈಲಿ ಮಾಡ್ಕೊಂಡ್ಬಂದೆ. ಅದ್ರ ಬಿಫೋರ್ ಇಲ್ಲಿ ಬ್ಯಾಂಗ್ಳೂರು, ಕರ್ನಾಟಕ ಇದೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಫೆಡರೇಷನ್ ಕಪ್ ಎಲ್ಲ ಮುಗಿಸಿದ್ವಿ. ಸೊ ಫೆಡರೇಷನ್ ಮಾಡಿ ಇವಾಗ ಇಂಟರ್ನ್ಯಾಷನಲ್ ಮಾಡಬೇಕು. ಅಷ್ಟೊತ್ತಿಗೆ ಗೊತ್ತಲ್ವ ಅದು ಎಕ್ಸ್ಪೆನ್ಸಿವ್ ವಿಲನ್ ಆಗ್ಬಿಟ್ಟಿದ್ದೀರಾ, ಇವಾಗ ಎಕ್ಸ್ಪೆನ್ಸಿವ್ ವಿಲನ್ ಆಗ್ಬಿಟ್ಟಿದ್ದೀರಾ. ಸೊ ಇದಿಷ್ಟು ನಿಮ್ಮ ಒಂದು ಅದೇ ಲೈಫ್ ನ ನಂದು ಪ್ರೊಫೆಷನಲಿ ಚಿಕ್ಕದಾಗಿ. ಓಕೆ. ಸೊ ಈ ಸಿನಿಮಾಗೆ ಬಂದ್ರೆ, ಸಿನಿಮಾಗೆ ಇಂಟ್ರೆಸ್ಟ್ ಇತ್ತು, ಆಸೆ ಇತ್ತು, ಇವೆಲ್ಲವೂ ಓಕೆ. ಬಟ್ ಭೀಮಾಗೂ ಮೊದ್ಲೇ ಯಾವ್ದಾದ್ರು ಸಿನಿಮಾಗೆ ನೀವು ಆಡಿಷನ್ ಕೊಟ್ಟಿರೋದು ಅಥವಾ ಟ್ರೈ ಮಾಡಿರೋದು ಆ ತರದ್ ಏನಾದ್ರು ಇದೆಯಾ? ಸಾರೇ ನನಗೆ ರೆಫರ್ ಮಾಡಿದ್ರು, ಮಾಸ್ತಿಗುಡಿ ಮಾಡಿಸಿದ್ರು. ಅದು ಮಾಸ್ತಿಗುಡಿ ಫಸ್ಟ್ ಫೈಟ್ ನಾವೇ ಮಾಡಿರ್ತೀವಿ, ಫಸ್ಟ್ ಫೈಟ್ ನಾನೇ ಇರ್ತೀನಿ. ಸೊ ಈ ಜರ್ನಿ ಮಾಸ್ತಿಗುಡಿಯಿಂದ ಇದೆ. ಮಾಸ್ತಿಗುಡಿಯಿಂದ ನನಗೆ ಸಾರ್ ಅಲ್ಲಿಂದ ಕನೆಕ್ಟ್ ಆದ್ರು. ಸಾರ್ ಯಾವಾಗ್ಲೂ ಒಂದ್ ಹೇಳಿದ್ರು ನನಗೆ, ಇನ್ನ ಎಲ್ಲೋ ಮಿಸ್ ಮಾಡ್ಬಿಟ್ಟೆ ನಾನು ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಮಿಸ್ ಮಾಡಿಲ್ಲ ನಾನು, ಕರೆಕ್ಟ್ ಟೈಮಲ್ಲಿ ಸಿಕ್ಕಿದೆ ನೀನು, ನಾನು ಅಲ್ಲಿ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳಕ್ಕಾಗಿಲ್ಲ, ನಿನ್ ಬಾ ಇಲ್ಲಿ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಪ್ರೋತ್ಸಾಹಿತು. ನನ್ನ ನಂಬಿಕೆ ಇಟ್ಟಿದ್ದಾರೆ ಮೇಡಮ್. ನಂಬಿಕೆ ಎಲ್ಲಿಂದ ಬಂತು ಗೊತ್ತಿಲ್ಲ ನನಗೆ, ಅದನ್ನ ಕಾಪಾಡಿದ್ದಾರೆ. ಎಲ್ಲಿ ನೀವಿಬ್ರು ಎಲ್ಲಿ ಸಿಕ್ಕಿದ್ದು ಸರ್? ನಿಮ್ಮನ್ನ ಸಿನಿಮಾಗೆ ಹಾಕೋಬೇಕು ಅಂತ ಡಿಸೈಡ್ ಮಾಡಿದ್ ಎಲ್ಲಿ, ಯಾವ ಒಂದು ಪಾಯಿಂಟ್ ಅಲ್ಲಿ? ಆಕ್ಚುಲಿ ಒಂದು ದುಃಖದ ಸೀನ್ ಅದು. ಸಾರ್ ಅವ್ರ ಕ್ಲಾಸ್ಮೇಟ್ ತೀರೋಗ್ಬಿಟ್ರು ಕೊರೋನಾ ಟೈಮಲ್ಲಿ. ರಾಮಣ್ಣ ಅಂತ ಹೇಳ್ಬಿಟ್ಟು ಸಾರ್ ಅವ್ರು ತುಂಬ ಕ್ಲೋಸ್ ಫ್ರೆಂಡ್ ಅವರು. ಆ್ಯಕ್ಚುಲಿ ಅವರು ತೀರ್ಕೊಂಡಿದ್ರು. ಅವಾಗ ಹೋದಾಗ ತುಂಬ ವಿಷಯ ಸಿಗಲಿಲ್ಲ ಅವ್ರು. ನಾನು ಅಲ್ಲಿ ಹೋದಾಗ ಅದಾದಮೇಲೆ ಅಲ್ಲಿ ಸಿಕ್ಕಿದ್ರು. ಅವಾಗೇನೋ ಸ್ಟೋರಿ ರೈಟಿಂಗಲ್ಲೇ ಇತ್ತು ಭೀಮಾ. ಅಲ್ಲಿ ಮಾತಾಡಿ ಏನು ಮಾಡ್ತಾಯಿದ್ದೆ ಅಂತ ಕೇಳಿ, ಸಾಯ್ತಾಯಿರ್ತೀವಿ ಸರ್. ಗೊತ್ತಲ್ಲ ಮೇಡಮ್, ಆಫ್ಟರ್ ಕೊರೋನಾ ಇದು ಜಿಮ್ ಲೈನೆಲ್ಲ ಹೋಯ್ತು. 2019 ಮೇಲೆ ಹೋಯ್ತು, ಫುಲ್ಲು ಕೊಲಾಪ್ಸ್ ಆಗೋಯ್ತು. ಸೊ ಏನು ಕೆಲಸ ಇಲ್ಲ, ಹಂಗೆ ಹೋಗ್ತಾ ಇದೆ ಲೈಫ್, ಹಂಗೆ ಸ್ಟ್ರಗಲಿಂಗ್ ಹೋಗ್ತಾ ಇದೆ. ಸೊ ಹಂಗಾಗಿ ಅವಾಗ ಸಿಕ್ಕಿ ಮಾತಾಡಿದಾಗ ಸ್ವಲ್ಪ ಆಯಿತು, ನೀನು ಫ್ರೀ ಇದ್ದಾಗ ಸಿಗು, ಏನು ಮಾಡ್ತೀವಿ, ಏನೋ ಇಂಟ್ರೆಸ್ಟ್ ಮಾಡ್ತಿದ್ದೆ ಸರ್. ಇಲ್ಲ ಸರ್, ಮಾಡಬೇಕಂತ ಇದ್ದೀನಿ. ಹೌದಾ ಸರಿ, ಒಂದು ಆಡಿಷನ್ ಕೊಡು ಬಾ, ನಿಮ್ಮ ಮನೆಗೆ ಬಾ. ಏನು ಕ್ಯಾರೆಕ್ಟ್ ಏನು ಹೇಳಿಲ್ಲ, ನೀವು ಸುಮ್ಮನೆ ಬಂದೋಗು ಮನೆ ಹತ್ರ, ಎಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡೋದು, ನನಗೊಂದು ಸರ್ಪ್ರೈಸ್ ಕೊಟ್ಟರು. ಆಮೇಲೆ ಅವಾಗ ಕ್ಯಾಮ್ರಾ ಅವಾಗ ನೋಡಿದೆ, ಮಾಸ್ತಿಗುಡಿ ಅಷ್ಟೇನೋ ಅಷ್ಟು ಇದಿಲ್ಲ. ಇಲ್ಲಿಂದ ಶುರು ಮಾಡ್ತಾರೆ ನಮ್ಮನ್ನು ತಯಾರಿ ಮಾಡೋದಕ್ಕೆ. ಕರೀತಾರೆ, ಅವ್ರು ಮಾತಾಡ್ತಾರೆ, ಏನಂತ ಹೇಳ್ತಾ ಇಲ್ಲ, ಏನೋ ಮಾತಾಡ್ತಾ ಇರಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಕಡೆಗಂಟು ಹೇಳಿಲ್ಲ ನನಗೆ, ನೀನು ವಿಲ್ಲನಾಗಿ ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದ್ಸಲಿ ಹೇಳಿದ್ರು, ಈ ಥರ ವಿಲ್ಲನಾಗಿ ಮಾಡಿ ನೀನು ಚೆನ್ನಾಗಿರುತ್ತೆ ಅಂತ. ಸರ್ ಆಗುತ್ತಾ, ಸೂಟ್ ಆಗುತ್ತಾ? ಮಾಡ್ಬೋದು ಅಂತ. ಆಮೇಲೆ ಅಲ್ಲಿಂದ ನನಗೆ ಟ್ರೈನಿಂಗ್ ಶುರು ಮಾಡಿದ್ರು ಅವರು ಅಸೋಸಿಯೇಟ್ಸ್ ಡೈರೆಕ್ಟ್ರು ಮಹೇಶ್ ಅಂತ ಹೇಳ್ಬಿಟ್ಟು. ಮಹೇಶ್ ಇವ್ರಿಗೆಲ್ಲನೂ ಹೇಳ್ಕೊಡಿ ಆ ಥರ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಝೀರೋ ಇವರು, ಏನು ಗೊತ್ತಾಗಲ್ಲ ಇಲ್ಲ, ಇನ್ನು ಹೊಸಬ್ರು. ಇವ್ರು ಇದರಲ್ಲಿ ಹೇಳ್ಕೊಡಿ ಏನಾದರೂ ಅಂತ ಹೇಳ್ಬಿಟ್ಟು. ಅವರು ನನಗೆ ಸರ್ ಕ್ಯಾಮ್ರಾ ಹಿಂಗಿರುತ್ತೆ, ಈ ಥರ ಆ್ಯಂಗಲ್ಸ್ ಎಲ್ಲ ಇರ್ತಾರೆ ಸರ್, ಕ್ಲೋಸಪ್ ಅಂದರೆ ಇದು, ವೈಡ್ ಆ್ಯಂಗಲ್ ಇಟ್ಟಿರ್ತಾರೆ, ಸಿಲೋಟ್ ಅಂತ ಇರ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಒಂದೊಂದಾಗಿ ಮಹೇಶ್ ಅವ್ರು ನನಗೆ ತಿಳಿಸ್ಕೊಟ್ರು, ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ನಾನು ಫುಲ್ ಅಸಿಸ್ಟ್ ಮಾಡಿದ್ರು. ಸರ್ ಭಯ ಪಡಬೇಡಿ, ಹಿಂಗಿರುತ್ತೆ ಕ್ಯಾಮ್ರಾ. ಆ್ಯಕ್ಚುಲಿ ಎಲ್ಲ ನನ್ನ ಇವಾಗ ಮೂವಿಲಿ ಆ್ಯಕ್ಟ್ ಮಾಡಿದಾಗ ಕೇಳಿದ್ರು, ಇದಕ್ಕೆ ಮುಂಚೆ ಆ್ಯಕ್ಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಇಲ್ಲ, ಇದಕ್ಕೆ ಮುಂಚೆ ಆ್ಯಕ್ಟ್ ಮಾಡಿಲ್ಲ, ಇಷ್ಟು ದೊಡ್ಡ ಸೀನಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ, ನಿಮ್ಗೆ ಕ್ಯಾಮ್ರಾ ಫಿಯರ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಸರ್. ಆಲ್ರೆಡಿ ಟ್ರೈನ್ ಆಗ್ಬಿಟ್ಟಿದ್ರಲ್ಲ ಸಾರ್ ಆಕ್ಚುಲಿ ಬಂದು ಕೂತ್ಕೊಂಡವರು ನಮಗೋಸ್ಕರ ಅಲ್ಲಿ ಕತೆ ಬರೀತಾ ಇದ್ರು ಕೂಡ. ಸಾರ್ ಬಂದು ಕೂತ್ಕೊಂಡು ಈ ಥರ ಇರುತ್ತೆ ಸೀನ್ಸು, ನೀನು ಅದನ್ನ ಕ್ಯಾಮ್ರಾ ಮಾತ್ರ ನೀನು ಮರ್ತೋಗ್ಬಿಡು, ಕ್ಯಾಮ್ರಾ ಮರಿಬೇಕು, ಅವಾಗ ನೀನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಫಸ್ಟ್ ಅಲ್ಲಿಂದ ಕ್ಯಾಮ್ರಾ ಎರೇಸ್ ಮಾಡಿದ್ರು.
ಅಲ್ಲಿಂದ ಟ್ರೈನಿಂಗ್ ಶುರು ಆಯಿತು ಮೇಡಮ್. ಅಲ್ಲಿಂದ ಒಂದು 2 ಮಂತ್ಸ್ 3 ಮಂತ್ಸ್ ಅಲ್ಲೇ ನಮಗೆ ಟ್ರೈನಿಂಗ್ ಆ ಸ್ಟೋರಿ ಜೊತೆನೇ ಕೂತ್ಕೊಂಡು ಇದನ್ನು ಇನ್ವಾಲ್ವ್ ಆಗಬೇಕು, ನನಗೆ ಇನ್ವಾಲ್ವ್ ಆಗಬೇಕಂದ್ರೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸಾರ್ ಹೇಳಿದ್ರು, ಇವಾಗ ಒಂದು ರೋಡಿ ಇರ್ತಾನೆ, ಏನೋ ಮಾಡ್ತಾನೆ, ಅವ್ನ ಆ್ಯಕ್ಟಿವಿಟಿ ಇದ್ದಾಗ ಅವನು ಫೇಸ್ ರಿಯಾಕ್ಷನ್ ಹೆಂಗಿರುತ್ತೆ, ಸೊ ಈ ಥರ ಇರುತ್ತೆ, ಹಂಗೆ ಮಾಡು, ಒಂದೊಂದು ರಿಯಾಕ್ಷನ್ಸ್ ಅವ್ರು ತೋರಿಸೋರು ನನಗೆ, ಈ ಥರ ಮಾಡಿ ಚೆನ್ನಾಗಿರುತ್ತೆ, ಈ ಥರ ಮಾಡು, ಇದನ್ನು ಟ್ರೈ ಮಾಡು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಫುಲ್ ತಯಾರಿಯಲ್ಲಿ ನಡೀತಾ ಇತ್ತು. ಸೊ ಆ್ಯಕ್ಚುಲಿ ನಾನು ಒಬ್ಬನಿಗೆ ಅಂತ ನಾನು ಇದು ಮಾಡಿದ್ದೆ. ಆ್ಯಕ್ಚುಲಿ ಯಾರೋ ಇವಾಗ ಈ ಶಿಲ್ಪಿ ಹತ್ರ ಯಾವುದೇ ಕಲ್ಲು ಕೊಟ್ಟರು ಕೆತ್ತಿ ಅದನ್ನು ಶಿಲೆ ಮಾಡೋಷ್ಟು ಪವರ್ ಇದೆ. ಸಾರ್ ಮಾಡ್ತಾರೆ ಅದನ್ನು ಅಲ್ಲಿ ಆನ್ ದಿ ಸ್ಪಾಟಲ್ಲೇ ಮಾಡೋದು ಎಲ್ಲನೂ. ಯಾವುದೋ ಒಂದು ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಅವ್ರು ಎದ್ದು ಈ ಥರ ಮಾಡಿ ಅವರು ಆ್ಯಕ್ಟಿಂಗ್ ಕಲಿಸಿದ್ರು. ಒಳ್ಳೆ ತುಂಬ ಜನ ಇದೆ, ಆಲ್ಮೋಸ್ಟ್ ಒಂದು 200-300 ಜನ ಹೊಸ ಪ್ರತಿಭೆ ಎಲ್ಲರೂ ಅವ್ರನ್ನ ಲೀಡರ್ಶಿಪ್ ಮಾಡಿ ತಗೊಂಡೋಗೋದು ಅನ್ನೋದು ತುಂಬ ದೊಡ್ಡ ಚಾಲೆಂಜಿಂಗ್ ಮಾಡಿದ್ದಾರೆ ಸಾರ್ ಮಾಡಿದ್ರು. ತುಂಬ ಗಟ್ಸ್ಬೇಕು, ಎಲ್ರಿಗೂ ಅದಾಗೋದಿಲ್ಲ. ಹೌದು ಮೇಡಮ್. ಓಕೆ. ಸೊ ಮಾಸ್ತಿಗುಡಿಯಲ್ಲಿ ಆಕ್ಟ್ ಮಾಡಿದೀನಿ ಅಂತ ಹೇಳಿದ್ರಿ, ಅಲ್ಲಿ ಹೇಗಾಯ್ತು? ಅಲ್ಲಿ ಹೇಗೆ ನೀವು ಹೋಗಿದ ಆ ಒಂದು ಸಿನಿಮಾಗೆ? ಮೇಡಮ್ ಅಲ್ಲಿ ಬಂದ್ಬಿಟ್ಟು ಇವಾಗ ಸಾರ್ ಫ್ರೆಂಡ್ ಒಬ್ರು ಪರಿಚಯ ಇದ್ರು ಅವರು, ಮತ್ತು ಅನಿಲ್ ಉದಯ್ ನನ್ನ ಮುಂಚೆಯಿಂದನೂ ಪರಿಚಯ ಅವ್ರ ಕಡೆಯಿಂದ. ಮತ್ತು ಅದೇ ಮೇಡಮ್ ಅಲ್ಲಿ ಮಾಸ್ತಿಗುಡಿ ಮಾಡುವಾಗ ನನಗೆ ಅದೇ ಫೈಟ್ ಸೀನ್ ಇತ್ತು ಅಷ್ಟೇ, ಡೈರೆಕ್ಟ್ರು ಬೇರೆ ಆದರು, ಸಾರ್ ಇದ್ದಿಲ್ಲ. ಸೊ ಅವರು ಫೈಟ್ ಮಾಸ್ಟ್ರು ಸ್ವಲ್ಪ ಮೂಮೆಂಟ್ಸ್ ಹೇಳ್ಕೊಟ್ರು, ಬಂದು ಇಷ್ಟು ಮಾತ್ರ ಮಾಡಿ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಬಂದ್ಬಿಟ್ಟು ರೋಪಲ್ಲಿ ಹಾಕಿ ಎಳೆದ್ಬಿಟ್ಟಿದ್ರು. ಮತ್ತು ಸಾರು ತಿಳಿಸಿಲ್ಲ ನಾನು ಈ ಥರ, ಸಾರು ಅಷ್ಟು ನಮ್ಮನ್ನು ಅದೇ ಅವರು ಬ್ಯುಸಿಯಲ್ಲೇ ಇದ್ರು, ಅವ್ರು ಮೇಕಪ್ಪು ಅದು ಬ್ಯುಸಿಯಲ್ಲಿದ್ದರು. ಮತ್ತು ಈ ನನಗೆ ಗೊತ್ತಿಲ್ಲ ಈ ರೋಪಲ್ಲಿ ಹಾಕಿ ಎಳಿತಾರೆ ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಒಳ್ಳೆ ಫೈಟ್ ಮಾಸ್ಟ್ರು ಅವರು ಎಲ್ಲ ಮಾಡಿದ್ರು. ಅದಾದಮೇಲೆ ಒಂದು 3 ಡೇಸ್ ಮಲಗ್ದಾಗೆಲ್ಲ ಎಳೆಯೋ ಥರ ಇರೋದು ನನಗೆ, ಕನ್ಸಲ್ಲೂ ಅದೇ ಬರೋದು, ಮತ್ತು ಎಳೆಯೋದು ಆ ಒಂದು ಫೀಲ್ ಇರೋದು ನಮಗೆ. ಯಾಕಂದರೆ ನಾವು 100-120 kg ಇರ್ತೀವಿ, ನಮ್ಮನ್ನು ಹಾಕೊಂಡು ಎಳೆಯುವಾಗ ನಮ್ಗೊಂದು ಭಯ ಇರುತ್ತೆ, ಎಲ್ಲ ಕಟ್ಟಾಗ್ಬಿಟ್ರೆ ರೋಪು ಅಂತ ಹೇಳ್ಬಿಟ್ಟು. ಆದರೆ ಅಷ್ಟು ಸೇಫಾಗಿ ಮಾಡೋದು, ಆ ಗಾರ್ಡೆಲ್ಲ ಹಾಕಿ ನಮಗೆ ಫುಲ್ ಸೇಫಾಗಿ ಮಾಡೋರು ಅವರು ಅದನ್ನು ಅಲ್ಲಿಂದ. ಸೊ ಅಲ್ಲಿ ಒಂಚೂರು ಕಲ್ತ್ಕೊಂಡೆ. ಅಲ್ಲಿ ಕಲ್ತ್ಕೊಂಡ ಅಂದರೆ ಓಕೆ ಇಷ್ಟು ಮಾಡಿದ್ದೀವಿ ನಾವು, ಎಷ್ಟು ಮಟ್ಟಿಗೆ ಬರುತ್ತೆ ಗೊತ್ತಿಲ್ಲ ಅಂತ ಆ ಮೂಮೆಂಟಲ್ಲೇ ಇದ್ವಿ ನಾವು ನಮ್ಮ ಕೈಯಲ್ಲಿ ಇಷ್ಟಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಒಂದು ಒಳ್ಳೆ ಟೀಚರ್ ಇದ್ದರೆ ಒಂದು ಒಳ್ಳೆ ಸ್ಟೂಡೆಂಟ್ ಬರ್ತಾನೆ, ನಮ್ಗೆ ಹೆಂಗೆ ಕಲಿಸ್ಕೊಡ್ತಾರೋ ಅದೇ ಥರ ನಾವು. ಸೊ ಕಲಿಸ್ಕೊಡೋದು ಅನ್ನೋದು ಇಂಡಿವಿಜುವಲಾಗಿ ಕಲಿಸ್ಕೊಡೋದು ತುಂಬ ಕಷ್ಟ. ಇವಾಗ ಇದು 200 ಜನ ಕಲಿಸ್ಕೊಟ್ಟಿದ್ದಾರೆ ಅಂದರೆ ಎಷ್ಟು ದೊಡ್ಡ ವಿಷಯ ಅದನ್ನು ಸಾರು ವಿಜಿ ಸರ್ ಅಷ್ಟು ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ ಎಲ್ಲರ ಕಡೆಯಿಂದ. ಆ್ಯಕ್ಚುಲಿ ಎಲ್ಲ ಹೊಸಬ್ರು, ಒಬ್ಬರು ಕೂಡ ಹಳೆಬ್ರು ಇಲ್ಲ, ಎಲ್ಲ ಹೊಸಬ್ರೇನೆ. ಇವಾಗ ನೀವು ಪ್ರಿಯಾ ಶತಂಬಶ್ ಅಂತ ಒಬ್ಬರಿದ್ದಾರೆ ಅವರು, ಮತ್ತು ಇವರು ಅಶ್ವಿನಿ ಮೇಡಮ್, ಇವಾಗ ಚೂರು ಎಕ್ಸ್ಪೀರಿಯನ್ಸ್ ಇರೋ ಓಕೆ. ನಾನು ಆ್ಯಕ್ಚುಲಿ ಅವ್ರು ಆ್ಯಕ್ಟಿಂಗ್ ಸ್ವಲ್ಪ ನೋಡಿದೆ, ತುಂಬ ನೋಡಿಲ್ಲ ನಾನು. ಅವರೆಲ್ಲ ಟಕ್ ಅಂತ ಕ್ಯಾಚ್ ಮಾಡಿ ಮಾಡ್ತಾ ಇರ್ತಾರೆ. ನಮಗೆಲ್ಲೋ ಒಂದು ಕಡೆ ಭಯ. ಅಚ್ಯುತ್ ಸರ್ ಬರ್ತಾರೆ, ಅದೇನೋ ಸೀನ್ ಪೇಪರ್ ನೋಡ್ತಾರೆ, ಓಕೆ ಅಂದ್ಬಿಡ್ತಾರೆ, ಏನು ನೋಡ್ತಾರೆ ಓಕೆ ಅಂತಾರೆ, ಇದೇನೋ ಹೆಂಗೆ ಹೊಡಿತಾರೆ ಡೈಲಾಗು ಮತ್ತು ರಿಯಾಕ್ಷನ್ಸು. ಆಮೇಲೆ ಇದು ನಡೀತಲ್ಲ ಗೊತ್ತಿಲ್ಲ, ಮಾನಿಟ್ರ್ ಯಾರು ನೋಡೋಕೆ ಬಿಡಲ್ಲ ಅಂತಾರೆ, ನನಗೆ ಗೊತ್ತಿಲ್ಲ. ಸಾರ್ ಕರೆದು ಮಾನಿಟ್ರ್ ಮುಂದೆ ಕುಂಟಿಸ್ತಾ ಇದ್ದೆ ನಾನು, ಫಸ್ಟ್ ಅಬ್ಸರ್ವ್ ಮಾಡು, ಮಾನಿಟ್ರ್ ಅಬ್ಸರ್ವ್ ಮಾಡ್ಕೊ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅಲ್ಲಿ ಅಚ್ಚು ಸರ್ ಆಕ್ಟಿಂಗ್ ಮಾಡ್ತಾ ಇದ್ರೆ ನಮ್ಗೆ ಒಂಥರ ಅನ್ಸೋದು. ಓಕೆ, ಅಂದ್ರೆ ಬೇರೆ ಕಲಾವಿದ್ರು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಮನ್ನ ಕರ್ಸಿ ಕೂಡ್ಸಿ, ಹೌದು, ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡ್ಕೊಳ್ಳಿ ಅಂತ. ನೋಡ್ಕೋ ಫಸ್ಟ್ ನೀನು ಮಾನಿಟ್ರ್ ನೋಡ್ಕೋ, ಹೆಂಗೆ ಆ್ಯಕ್ಟ್ ಮಾಡ್ತೀನಿ ನೋಡ್ಕೋ, ಯಾವುದೋ ಟೈಮಿಂಗ್ ತಗೋದು ನೋಡ್ಕೋ, ಅದನ್ನು ಫೀಲ್ ಮಾಡು ಅಂತ ಹೇಳ್ಬಿಟ್ಟು. ಆಮೇಲೆ ಸಾರ್ ಒಂದು ಕಡೆ ಅದೇ ಥರ ನೈಟ್ ಶೂಟ್ ಆಗ್ತಾ ಇದೆ ಮಾರ್ಕೆಟಲ್ಲಿ, ಆ್ಯಕ್ಟಿಂಗ್ ಮಾಡ್ತಾ ಆ್ಯಕ್ಚುಲಿ ನಮಗೆಲ್ಲ ಕಣ್ಣಲ್ಲಿ ನೀರು ಬೇಕಂದ್ರೆ ಗ್ಲಿಸರಿನ್ ಹಾಕ್ತಾ ಇದ್ವಿ ಪಟ ಅದು ಗ್ಲಿಸರಿನ್ ಹಾಕೋದು ಒಂದ್ಸಲಿ ಬರಲ್ಲ, ಇವಾಗ ಕಣ್ಣು ಉರಿಯೋದು. ಆಮೇಲೆ ಸಾರೆಲ್ಲ ಆ್ಯಕ್ಟ್ ಮಾಡ್ಬೇಕು, ಇಮಿಡಿಯೇಟ್ ಅಂಟ್ಕೊಂಡ್ರೆ ಹಂಗೆ ಬರೋದು ನೀರು. ನಾನು ಆಮೇಲೆ ಅಲ್ಲಿ ಕೇಳಲಿಲ್ಲ, ಇದೇನಪ್ಪ ಇದು ಈ ಥರ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೇಳಿದೆ, ಸರ್ ಏನು ಸರ್ ಈ ಥರ ನೀವು ಗ್ಲಿಸರಿನ್ ಇಲ್ಲ ಮಂಜು ಫೀಲ್ ಮಾಡೋದು ಅಂತ, ಫೀಲ್ ಮಾಡ್ಬೇಕು ಮಂಜು, ಆ ಥರ ಫೀಲ್ ಮಾಡಿ ಗ್ಲಿಸರಿನ್ ಎಲ್ಲ ಒಂದು ಸ್ವಲ್ಪ ದಿವಸ ಹೋಗ್ತಾ ಕಲಿತೀಯ ಬಿಡು ನೀನು ಅಂತ ಹೇಳ್ಬಿಟ್ಟು ನಾವು ಆಗ ತೋಲ್ತಟ್ಟಿ ಆ್ಯಕ್ಟಿಂಗ್ ಮೂಲಕ ತುಂಬ ತೊಗೊಂಡ್ಬರ್ತಾರೆ ಮೇಡಮ್ ಅಲ್ಲಿಂದ. ಮತ್ತು ಈ ನೈಟ್ ಆ್ಯಂಡ್ ಡೇ ಶೂಟ್ ಆಗುತ್ತೆ ಮೇಡಮ್, ನೈಟ್ ಆ್ಯಂಡ್ ಡೇ ಶೂಟ್ ಆಗುತ್ತೆ. ಈ ಲೀಡರ್ಶಿಪ್ ಏನಕ್ಕೆ ಹೇಳ್ತೀನಿ ಅಂದರೆ, ನೈಟ್ ಆ್ಯಂಡ್ ಡೇ ಇವಾಗ ಮಾರ್ನಿಂಗ್ 6 o'clock ಅಂದರೆ 6 o'clock ಇರಬೇಕು ಎಲ್ಲರೂ, 6 to ನೆಕ್ಸ್ಟ್ ಮಾರ್ನಿಂಗ್ 6 ಗಂಟೆ 7 ಗಂಟೆನಾಗುತ್ತೆ. ಈ ಟೋಟಲ್ ಎನರ್ಜಿ ತೊಗೊಂಡ್ಬರೋದು ಒಂದೇ ಒಂದು ಪವರ್ ಸಪ್ಲೈ ದುನಿಯಾ ವಿಜಯ್ ಅವರೊಬ್ಬರೇ ರೆಡಿನಾ ಅಂತ. ಮತ್ತು ಇವರು ಶಿವಸೇನಾ DOP ಅವರು ಏನು ಅದು ಹೆಂಗೆ ಆ ಎನರ್ಜಿಗೆ ಇವರು ಈಕ್ವಲ್ ಮಾಡಲೇಬೇಕು, ಮ್ಯಾಚ್ ಮಾಡಲೇಬೇಕು. ಸರ್ ಹಿಂಗೊಂದು ಸೀನ್ ತೆಗೆಯೋಣ ಸರ್ ಅಂದರೆ, ಸರಿ ಸರ್ ಹಿಂಗೊಂದು ಸೀನ್ ತೆಗೆಯೋಣ, ನನಗೋಸ್ಕರ ನಾ ಕಡೆ ಒಂದು ಸೀನ್ ತೆಗಿತೀನಿ, ಹೌದಾ ಸರಿ ಆಯ್ತು ಈ ಕಡೆ ಬರ, ನನಗೆ ಈ ಕಡೆ ಒಂದು ಸೀನ್ ತೆಗಿ ಅಂತ ಈ ಕಡೆ. ಸೊ ಹಿಂಗೆ ಈ ಜರ್ನಿನ ಹೆಂಗೆ ಆ 24 hours 48 hours ಹಂಗೆ ಹೇಳ್ಕೊಂಡು ಹೋಗ್ತಾರೆ ಮೇಡಮ್ ಅದನ್ನು. ಹಂಗೆ ಅದು ಇವಾಗ ಸಾಟರ್ಡೆ ಟೈಮ್ ಮಾಡ್ತಾರೆ, ಸಂಡೇ ಒಂದು ದಿವಸ ಆಫ್ ಇರುತ್ತೆ, ಮಂಡೇ ತಿರ್ಗಾ ಬರ್ತೀವಿ, ಮಂಡೇ ತಿರ್ಗಾ 6 to 6 ಅಂತ ಮಾಡ್ತೀವಿ, 6 to 12 ಆಗಿಬಿಡುತ್ತೆ. ತಿರ್ಗಾ 6 o'clock ಬರಬೇಕು. ಆ ಯೂನಿಟ್ ಮೆಂಬರ್ಸು, ಆ ಲೈಟಿಂಗ್ಸ್ ಇರ್ತಾರೆ ಅವರು, ಮತ್ತು ಈ ಕ್ರೈನ್ ಅವರು ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಅವರು,
ಮತ್ತು ಈ ಫೋಕಸ್ ಫುಲ್ಲರು ನಮ್ಮ ಶಂಕರಣ್ಣ ಅಂತ ಹೇಳ್ಬಿಟ್ಟು ಅವರು, ಇವರೆಲ್ಲ ಹೆಂಗೆ ಕೆಲಸ ಮಾಡ್ತಾರೆ ಅಂತಾನೆ. ದುಡ್ಡು ಕೆಲಸ ಮಾಡ್ಬೋದು ಮೇಡಮ್, ಆದರೆ ಇಷ್ಟೊಂದು ಅದು ಕಷ್ಟಪಟ್ಕೊಂಡು ಇದ್ದೇ ಬಿಟ್ಟು ಅಷ್ಟು ತುಂಬ ನಾನು ನೋಡಿ ಮಿರಾಕಲ್ ಅಂದ್ಬಿಟ್ಟೆ. ಎಲ್ಲ ಕೆಲಸದಲ್ಲಿ ಕಷ್ಟ ಇರುತ್ತೆ, ಇದ್ರಲ್ಲಿ ತುಂಬ ಕಷ್ಟ ಮೇಡಮ್. ಯಾಕಂದರೆ ಇವಾಗ ಈ ಪ್ಲೇಸ್ನ ಬೇರೆ ಥರ ತೋರ್ಸೋದು ಬಂದ್ಬಿಟ್ಟು ಅವ್ರ ಕೈಯಲ್ಲೇ ಇದೆ. ಒಂದು ಕ್ಯಾಮ್ರಾಮ್ಯಾನ್, ಒಂದು ಸೆಟ್ ವರ್ಕರ್ಸು, ಅವರು ಇವರು ಅಂತ ಹೇಳ್ಬಿಟ್ಟು ಇವರೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಇದು ನಮಗೆ ಬಂದ್ಬಿಟ್ಟು ಒಳ್ಳೆ ಓಕೆ, ಈ ಶಾರ್ಟ್ಸ್ ಹಿಂಗೆ ತೆಗೆದ್ರೆ ಸರ್ ಹೆಂಗೆ ಮಾಡ್ಬೇಕು ಸರ್ ಅಂತ ಫಸ್ಟೋಗಿ ಅಸಿಸ್ಟೆಂಟ್ ಡೈರೆಕ್ಟ್ನ ಕೇಳೋದು. ಸರ್ ಡೈಲಾಗ್ ಸೀನ್ ಪೇಪರ್ ಅನ್ನ ಕೊಡಿ, ಡೈಲಾಗ್ ಪೇಪರ್ ಕೊಡಿ ಅಂತ. ಸರ್ ಬನ್ನಿ ನೋಡ್ಕೊಳ್ಳೋಣ, ಏನು ಅಣ್ಣ ಹೇಳಿದಾರೆ ಅಲ್ಲಿ ಡೇಟಾ ಕರ್ಸ್ಕೊಬಿಡು ಅಂತ. ಏನಿದು ಸರಿ ತುಂಬ ಕ್ಲೋಸ್ ಅಲ್ವಾ, ಇವ್ರಿಗೇನ ಮಸ್ಕಾ ಹೊಡೆಯೋಣ ಅಂತ ಹೇಳ್ಬಿಟ್ಟು ನಮ್ಮ ಮಹೇಶ್ ಸರ್ಗೆ ಫೋನ್ ಹಾಕೋದು. ಸರ್ ಸರ್ ಅಣ್ಣ ಹೇಳಿದಾರೆ ಬನ್ನಿ ಸರ್, ನೀವೇನು ಸರ್ ನೀವು ಹಿಂಗೆ ಹೇಳ್ತೀರಾ ಸರ್, ಬನ್ನಿ ಲೊಕೇಶನ್ ಕರ್ಸ್ಕೊತಿದ್ದಾರೆ ಅಲ್ಲಿಂದ. ಅಂದರೆ ಆ್ಯಕ್ಟಿಂಗ್ ಎಲ್ಲ ಬಿಟ್ಬಿಟ್ಟು ನೀನು ಆ್ಯಕ್ಟಿಂಗ್ ಎಲ್ಲ ಬೇಡ, ಒಂದು ಯಾರೋ ಒಬ್ಬ ಒಂದು ವ್ಯಕ್ತಿ ಈ ಕ್ಯಾರೆಕ್ಟರ್ನ ಹಿಂಗೆ ಮಾಡಬೇಕು, ಅದನ್ನು ನೀವು ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದಾನೇ ಶುರು ಮಾಡ್ತಾರೆ ಎಲ್ಲರೂ ಅಷ್ಟೇ. ಸೊ ಹಂಗಾಗಿ ಅದು ಆ್ಯಕ್ಟಿಂಗ್ ಅಂತ ಬಂದಿಲ್ಲ ನನಗೆ, ನ್ಯಾಚುರಲಾಗಿ ಹಂಗೆ ಇದನ್ನು ಮಾಡು ಅಂತ ಹೇಳಿದ್ರೆ ಅದನ್ನ ಹಂಗೆ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಪ್ರಕಾರ ವಿಜಯ್ ಸರ್ ಹೆಂಗೆ ಅಂದರೆ ಆ್ಯಕ್ಟಿಂಗ್ ಹೇಳ್ಕೊಡೋರು. ಶಿವು ಈ ಥರ ಮಾಡೋಣ, ಶಿವು ಓಕೆ ಈ ಥರ ಮಾಡೋಣ, ಸೆಟ್ಟವ್ರಿಗೆ ನನಗೆ ಹಿಂಗೆ ಬೇಕು ಎಲ್ಲ ಹೆಂಗಾಗ್ಬಿಡುತ್ತೆ ನನಗೆ. ಈ ಆ್ಯನಿಮೇಷನಲ್ಲಿ ಒಂದೇ ಕ್ಯಾರೆಕ್ಟರ್ ಎಲ್ಲ ಕಡೆ ಇರುತ್ತೆ, ನಿಮ್ಗೆ ನೋಡಿದ್ರೆ ಆಕ್ಟ್ ಮಾಡೋರು ವಿಜಯ್ ಸರ್ ಆಗಿರ್ತಾರೆ, ಕ್ಯಾಮ್ರಾಮನ್ ವಿಜಯ್ ಸರ್ ಆಗಿರ್ತಾರೆ, ಅಲ್ಲಿ ಏನೋ ಅವರು ವಿಜಯ್ ಸರ್ ಆಗಿರ್ತಾರೆ, ಒಂದು ಸೆಟ್ ವರ್ಕರ್ ಅವರು ವಿಜಯ್ ಸರ್, ನಾನು ಹಿಂಗೇ ಬೇಕು ಅಂತ ಹೇಳ್ತಾರೆ, ಅವ್ರು ಇಮಿಡಿಯೇಟ್ ಚೇಂಜ್ ಮಾಡ್ತಾರೆ ಅವರು. ಅದನ್ನೆಲ್ಲ ಈ ಟೋಟಲ್ ವರ್ಕ್ನ ಹಿಂಗೆ ಕೈ ಇಟ್ಕೊಂಡು ಅದು ಓಡೋದಿದೆಯಲ್ಲ ಮೇಡಮ್, ತುಂಬ ಕಷ್ಟ. ಈ ರನ್ನಿಂಗ್ ಬಂದ್ಬಿಟ್ಟು ನಾವು ಸಕ್ಸಸ್ಫುಲ್ ತೋರಿಸ್ಬೇಕು ಅಂತ ತುಂಬ ಇಷ್ಟಪಡ್ತೀವಿ. ಖಂಡಿತವಾಗ್ಲು. ಇನ್ನು ಈ ಸಿನಿಮಾದಲ್ಲಿ ಇಷ್ಟೆಲ್ಲ ವರ್ಕ್ ಆಗುತ್ತೆ, ಇಷ್ಟೆಲ್ಲ ಕಲ್ತಿದ್ರಿ ಅಂತ ನೀವು ಹೇಳ್ತಾ ಇದ್ದೀರಾ, ಇಷ್ಟೆಲ್ಲ ಕಲ್ತಿದ್ದೀನಿ ನಾನು ಅಂತ ಹೇಳ್ಬಿಟ್ಟು. ಇದಕ್ಕೂ ಮುಂಚೆ ಸಿನಿಮಾದಲ್ಲಿ ಸೆಟ್ ವರ್ಕ್ಸ್ ಇರ್ಬೋದು ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದು ಸಿನಿಮಾ ಹೀಗೆ ಆಗತ್ತೆ ಅನ್ನೋದು ಏನಾದ್ರೂ ಐಡಿಯಾ ಇತ್ತಾ? ಇಲ್ಲ ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ನಾನು ಬಿಗಿನಿಂಗ್ ಒಂದಿಷ್ಟು ಶಾರ್ಟ್ಸ್ ಬಂದ್ಬಿಟ್ಟು ರೋಡಲ್ಲೇ ತೆಗೆದ್ರು. ನಾನು ಇಷ್ಟೇ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಏರಿಯಾ ಒಳಗಡೆ ಎಂಟ್ರಿ ಕೊಟ್ಟಾಗಲೇ ಗೊತ್ತಿದ್ದು ಆ ಏರಿಯಾನ. ಇವಾಗ ಡಬ್ಬಿಂಗ್ ಹೋದಾಗ ನಾನು ಆ್ಯಕ್ಚುಲಿ ಇದ್ರಲ್ಲಿ ನೋಡಿದೆ ಟಿವಿಯಲ್ಲಿ. ನಾವು ನಮ್ಮ ವಿಷನೇ ಬೇರೆ, ಕ್ಯಾಮ್ರಾ ವಿಷನೇ ಬೇರೆ, ವಿಜಯ್ ಸರ್ ವಿಷನೇ ಬೇರೆ. ಆ ವಿಜಯ್ ಸರ್ ಏನು ರಾ ಅಂತ ತೋರಿಸ್ತಾರೋ ಅದು ಆ ಫುಲ್ಲು ಅಲ್ಲಿ ಬಂದಿರುತ್ತೆ ನಮಗೆ. ನಾವು ಒಂಥರ ಮಿರಾಕಲ್ ಅನ್ಬೇಕು. ಏರಿಯಾದವರೇ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಅವ್ರು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ನಮ್ಮ ಏನೋ ಇಷ್ಟು ಅದ್ಭುತವಾಗಿ ತೋರಿಸ್ಬೋದಾ, ನಮ್ಮ ಸ್ಲಮ್ ತೋರಿಸ್ಬೋದಾ, ಇದು ತೊಗೊಂಡು ಬರ್ತಾರೆ ಅವರು ವಿಜಯ್ ಸರ್. ಸೊ ಹಂಗಾಗಿ ಅದು ಆ ಕ್ರಿಯೇಟಿವಿಟಿ ಅವರು ಡೈರೆಕ್ಟ್ರು ಅಂದರೆ ಬ್ರಹ್ಮ ಥರ ಅನ್ಕೊಳ್ಳಿ ಡೈರೆಕ್ಟ್ರು, ಅವ್ರಿಗೆ ಮೇಡಮ್ ಬರೋದು ಅದು ಐಡಿಯಾ. ಅವ್ರು ಯೋಚನೆ ಮಾಡ್ತಾ ಇರ್ತಾರಲ್ಲ ಸ್ಪಾಟ್ಗೆ ನಿಮ್ಗೆ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಸ, ಇರ್ಮಂಜಿ ನಿಂಗೆ ಬೇಡ ಇದು ಮಾಡಿಸೋಣ ಅಂತ ತುಂಬ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತೆ ಕಾಕ್ರೋಚ್ ಸುದ್ದಿ ಅವರು ಅದೇ ಇವಾಗ ಸೀನಿಯರು ಒಂದು ಸ್ವಲ್ಪ ಜೊತೆ ಕೂತ್ಕೊಂಡು ಅಣ್ಣ ತಮ್ಮ ಥರ ಮಾತಾಡೋದಿದೆಯಲ್ಲ ಸರ್. ಕಾಕ್ರೋಚ್ ಸುದ್ದಿ ಅಂತ ಹೇಳಿ ಮಾತನಾಡ್ತಾ ಇದ್ರಿ, ಸಿನಿಮಾದಲ್ಲಿ ಎಲ್ರು ಒಬ್ರಿಗಿಂತ ಒಬ್ರು ಮೇಲೇನೆ ಇದಾರೆ. ಯಾರು ಈ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಎಲ್ರು ತಿಂದ ಹಾಕೋರೇ ಇದಾರೆ. ಅವ್ರ ಜೊತೆ ವರ್ಕ್ ಮಾಡಿದಂತ ಅನುಭವ? ಅವರು ಆ್ಯಕ್ಚುಲಿ ಇವಾಗ ಈ ಫೀಲ್ಡಲ್ಲಿ ಸೀನಿಯರ್ ಆ್ಯಕ್ಚುಲಿ ನನಗಿಂತ. ಸೊ ಒಂದು ಸೀನಿಯರ್ ಸಪೋರ್ಟ್ ಅನ್ನೋದು ಕಾಕ್ರೋಚ್ ಸುದ್ದಿ ಅವರು ತುಂಬ ಕೊಟ್ಟರು ನನಗೆ. ಅವರು ಫಿಲಮಲ್ಲಿ ನನಗೆ ತಮ್ಮ ಕ್ಯಾರೆಕ್ಟರ್ ಮಾಡ್ತಾಯಿದ್ದಾರೆ. ಅಣ್ಣ ಅಂತ ನಾನು ರಿಯಲ್ ಅಣ್ಣ ಅಂತ ಕರೆಯೋರು. ಏಜ್ ನನಗಿಂತ ದೊಡ್ಡವರು, ಇದು ಕರೀತಾರಲ್ಲ ದೇಹದಲ್ಲಿ ದೊಡ್ಡವರು, ಪರವಾಗಿಲ್ಲ ಆಯ್ತು ಇರಲಿ. ಅವ್ರು ಅಣ್ಣ ಅಂತ ಕರೆಯೋದು ಒಂಥರ ಫೀಲ್ ಆಗುತ್ತೆ ನಮಗೂ. ಒಂದು ಸ್ವಲ್ಪ ಕ್ಲೋಸ್ ಆಗ್ತೀವಿ ನಾವು, ಹಾಗಾಗಿ ಡಿಸ್ಕಷನ್ ಚೆನ್ನಾಗಿರುತ್ತೆ. ಅಣ್ಣ ಹಿಂಗೆ ಮಾಡಿ, ಈ ಡೈಲಾಗ್ ಹಿಂಗೆ ಮಾಡಿ, ಹಿಂಗೆ ಹೋಗ್ತಾನೆ ಸರ್ ಈ ಥರ ನನ್ನ ಡೌಟ್ ಇದೆ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನೀವು ಬನ್ನಿ ಮಾಡ್ಕೋತೀನಿ ಹಂಗೆ. ಮತ್ತು ಈ ಸ್ಪಾಟಲ್ಲಿ ನನಗೆ ಏನೋ ಇಂಟ್ಕೊಡು ಟಕ್ ಅಂದ್ಕೊಡು, ಅಣ್ಣ ಹಿಂಗೆ ಕ್ಯಾಮ್ರಾ ಫೇರ್ ಹಿಂಗೆ ತೊಗೊಳ್ಳಿ, ಆ ಕ್ಯಾಮ್ರಾ ಫೇವರ್ ಅನ್ನೋದು ಇವಾಗ ಸಾರ್ ಹೇಳಿದ್ರು ಫೇವರ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟು, ಆ ಕ್ಯಾಮ್ರಾ ಫೇವರ್ ಹಿಂಗೆ ತೊಗೊಳ್ಳಿ ತುಂಬ ಹೇಳೋರು. ಅಲ್ಲೂ ಸ್ಪಾಟಿಗೆ ಹೋಗಿದ ತಕ್ಷಣ ಈ ಕ್ಯಾಮ್ರಾ ನೋಡಿದ ತಕ್ಷಣ ಟಕ್ ಅಂತ ಹಂಗೆ ಬ್ಲ್ಯಾಂಕ್ ಆಗಿಬಿಡೋದು. ಸುದ್ದಿಯವರು ಅದನ್ನೆಲ್ಲ ಬಂದು ನನಗೆ ತುಂಬ ಗೈಡ್ ಮಾಡಿದ್ರು. ಮತ್ತು ಅಣ್ಣ ಹಿಂಗೆ ಮಾತಾಡಿ ಎಲ್ಲ ಹತ್ರ ಫ್ರೆಂಡ್ಲಿ ಆಗಿರಿ, ಅದೇನಿದೆ ಅದನ್ನೆಲ್ಲ ಇವಾಗ ವಿಜಯಣ್ಣ ಹೇಳಿದೆ ಕರೆಕ್ಟಾಗಿ ಹೇಳಿದ್ದಾರೆ. ವಿಜಯಣ್ಣ ಏನು ಹೇಳಿದ್ದಾರೆ ಅದನ್ನು ಬಿಟ್ಟು ಬಂದಿಗೆ ನಾನು ಚೆನ್ನಾಗಿದ್ದೀನಿ. ಇವಾಗ ನನಗೂ ಒಂದು ಲೈಫ್ ಕೊಟ್ಟಿದ್ದು ಅವರೇನೆ ನೋಡಿ, ನಿಮಗೂ ಒಂಥರ ತೊಗೊಂಬಂದವ್ರಣ್ಣ. ಈ ಫಿಲಮ್ ಬಂದ್ಬಿಟ್ಟು ಈ ಥರ ಬಿಲ್ಡಪ್ ಕೊಟ್ಟು ಚೆನ್ನಾಗಿ ಮಾಡಿರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ವಿಜಯಣ್ಣ ನಿಮ್ಗೆ ಇಷ್ಟೆಲ್ಲ ಮಾಡಿದ್ದಾರೆ, ಬೇರೆ ಲೆವೆಲ್ ಬರ್ತೀರಾ ನೀವು, ಇದೆಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ, ನನಗೇನೇ ಹೊಟ್ಟೆ ಕಿಚ್ಚು ಅನಿಸುತ್ತೆ ನೀವು ನೋಡ್ತಾ ಇದ್ರೆ. ಆ ಥರ ಒಂದು ವೈಬ್ಸ್ ದೊಡ್ಡ ಸೀನ್ಸಲ್ಲಿ ತಗೊಂಡು ಮಾಡಿದ್ದಾರೆ. ಈ ಸೀನಿಯಾರಿಟಿ ಬಿಟ್ಟು ಬಂದು ನಮಗೆ ಸಪೋರ್ಟ್ ಮಾಡೋದು ಅನ್ನೋದು ನಾನು ಇದುವರೆಗೆ ಫಿಲಮ್ ಫೀಲ್ಡ್ ಹೇಳ್ತಾಯಿಲ್ಲ, ನಾನು ಇದುವರೆಗೂ ಬೇರೆ ಫೀಲ್ಡಲ್ಲಿ ನೋಡಿರೋರ್ಗಂಟ ಅದು ನಡೀದೇ ಇರೋ ಇದದು. ಯಾಕಂದರೆ ನಾವು ಬೆಳಿತೀವಿ ಅಂದರೆ ನಮ್ಮನ್ನು ತುಳಿಯೋರೇ ತುಂಬ ಜನ. ಸುದೀಪ್ ಸರ್ ಆ ಥರ ಇರೋರು, ಮತ್ತು ಈ ಫಿಲಮ್ ಆ್ಯಕ್ಟ್ ಮಾಡೋದು ಎಲ್ಲರೂ ಅಷ್ಟೇ
ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು. ವಿಜಯ್ ಸರ್ ಏನಾದರೂ ಹೇಳಿರ್ತಾರೆ ಅವ್ರಿಗೆ ಅಂತ ಒಂದು ಕಡೆ, ಅಂದರೆ ಹೊಸಬ್ರು ಸ್ವಲ್ಪ ಇದು ಮಾಡಿ ಅಂತ ಹೇಳಿ ಏನೇ ನಮಗೆ ಅವ್ರು ಹೇಳಿದ್ರು ಕೂಡ ಅಲ್ಲಿ ಆನ್ ಸ್ಪಾಟಲ್ಲಿ ನಮಗೆ ಒಂದು ಸರಿಗೆ ಬಂದಿಲ್ಲ ಅನ್ನೋವಾಗ ಅದೆಲ್ಲ ಮರ್ತೋಗುತ್ತೆ. ಆದರೆ ಅದೆಲ್ಲ ಏನು ಇಲ್ಲದೆ ನನಗೆ ಇಷ್ಟು ಗಂಟನೂ ಯಾರು ಏನೂ ಅಂದಿಲ್ಲ, ಯಾರು ನನ್ನ ಮುಖ ತೋರಿಸಿಲ್ಲ. ಇದೊಂದು ಒಳ್ಳೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಬಿಟ್ಟು ಹೊಸದಾಗಿದೆ ಎಕ್ಸ್ಪೀರಿಯೆನ್ಸು. ನಮ್ಮ ಅನ್ನೋರೇ ತುಂಬ ಜನ ಇದರಲ್ಲಿ ಏನು ಅಂದಿಲ್ಲ, ನಮ್ಮನ್ನು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಶಿವ ಸರ್ ತುಂಬ ಬೈಯೋರು, ಸರ್ ಬನ್ನಿ ಸರ್ ಈ ಕಡೆ ಕ್ಯಾಮ್ರಾ ಮುಂದೆ ನಿಂತ್ಕೋಬೇಡಿ. ಅದು ಅವಾಗ ನನಗೆ ಗೊತ್ತಿಲ್ಲ ಏನಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಅಂತ. ಅವಾಗ ಹೇಳಿದ್ರು ನನಗೆ, ನಮ್ಗೇನೋ ಅನಿಸುತ್ತಲ್ವ ಅವ್ರು ಸರ್ ಅವಾಗ ಕರೆದು ಹೇಳಿದ್ರು, ಸರ್ ನಿಮ್ಮನ್ನು ಹೊಸ್ದಾಗಿ ತೋರಿಸ್ಬೇಕು ಸರ್ ನಾನು. ಅದು ಖುಷಿ ಅನಿಸುತ್ತಲ್ಲ ಮೇಡಮ್, ನಮ್ಮ ಮುಖ ಪರಿಚಯ ಇಲ್ಲ, ಅವ್ರು ಯಾರಂತಾನೆ ಗೊತ್ತಿಲ್ಲ, ಅವ್ರು ನಮ್ಮನ್ನು ಕರೆದು ನಿಮ್ಮನ್ನು ಬೇರೆ ಥರ ತೋರಿಸ್ಬೇಕು ನಾನು ಅನ್ನೋವಾಗ ಒಂದು ಖುಷಿ ಅನಿಸುತ್ತೆ ನಮಗೆ. ಮತ್ತು ಸಾರ್ ಕೇಳೋರು, ಶಿವ ಇವಾಗ ಹೆಂಗೆ ಮಾಡ್ತೀಯಾ ಅಂತ. ಸರ್ ಹಿಂಗೆ ತೊಗೊಳ್ಳೋಣ ಹಂಗೆ ತೊಗೊಳ್ಳೋಣ, ಒಂದು ಕಾಸ್ಟ್ಯೂಮ್ ಸೆಲೆಕ್ಷನು ಇಬ್ಬರು ಸೇರಿ ಸೆಲೆಕ್ಟ್ ಮಾಡಿ ಅದೇನೋ ನಮ್ಮನ್ನು ಒಂದು ಒಳ್ಳೆ ಮಟ್ಟಕ್ಕೆ ತೊಗೊಳೋದಕ್ಕೆ ಇಷ್ಟೆಲ್ಲ ಅವ್ರು ಪ್ರೆಷರ್ ಆಗ್ತಾ ಇದ್ದಾರಲ್ಲ ಅನ್ನೋವಾಗ ನಮ್ಮ ಆ್ಯಕ್ಟಿಂಗ್ ಅಂತ ಅಲ್ಲೆಲ್ಲ ಬಂದ್ಬಿಟ್ಟು ಈಸಿಯಾಗಿ ಬಂದ್ಬಿಡುತ್ತೆ ಎಲ್ಲನೂ. ಸೊ ಆ ಥರನೇ ಈ ಫಿಲಮ್ ಜರ್ನಿ ಎಲ್ಲ ಸೀನಿಯರ್ಸ್ ಆಗಲಿ, ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಮೇಡಮ್ ನಮಗೆ. ಅದು ಶ್ರುತಿಯವರು ಇನ್ನೂ ಎಲ್ಲರೂ ಏನಿದ್ದಾರೆ, ಪ್ರಿಯಾ ಮೇಡಮ್ ಆಗಲಿ, ಪ್ರಿಯಾ ಮೇಡಮ್ ಚೆನ್ನಾಗಿ ನಿಂತ ಮಾತಾಡೋರು, ಅಶ್ವಿನಿ ಮೇಡಮ್ ಅಷ್ಟೇ. ನಾನು ಜಾಸ್ತಿ ಕರೆಂಟ್ ಇಟ್ಟು, ಯಾಕಂದರೆ ಈಗ ನನ್ನ ಶೂಟ್ ಇದ್ದಾಗ ಅವ್ರು ಇದ್ದಿಲ್ಲ, ಅವ್ರು ಶೂಟ್ ಇದ್ದಾಗ ನಾನು ಜಾಸ್ತಿ ಇದ್ದಿಲ್ಲ ಅಲ್ಲಿ. ಆಮೇಲೆ ಎಲ್ಲೋ ಒಂದು ದಿವಸ ಸಿಗ್ತೀವಿ, ಕ್ಲೈಮ್ಯಾಕ್ಸ್ ಸೀನ್ ಸಿಕ್ಕಿದಾಗ ಮಾತಾಡಿದಾಗ ಚೆನ್ನಾಗಿ ಮಾತಾಡಿದ್ರು ಅವರು, ಪರವಾಗಿಲ್ಲ ನನಗೆ. ಆವಾಗ ಅವರು ಅಷ್ಟೇ ಅವ್ರು ಕೇಳೋದನ್ನು, ಸೊ ಇದಕ್ಕೆ ಮುಂಚೆ ಆ್ಯಕ್ಟಿಂಗ್ ಮಾಡಿದ್ದಾರೆ ನೀವು? ಇಲ್ಲ ಮೇಡಮ್ ಅಂತ. ಮತ್ತು ಅಲ್ಲೇ ಮೇಡಮ್ ನನ್ನದು ಭಯ ಎಲ್ಲ ಕನೆಕ್ಟಿವಿಟಿ ಅಲ್ಲೇ ಮೇಡಮ್ ಅಲ್ಲಿ ಅವರಾಗಲಿ ಇನ್ನೊಬ್ರಾಗಲಿ ಆ ಕನೆಕ್ಟಿವ್ ಭಯ ಹೋಗಿಸೋ ಥರ ಅವರು ನಮ್ಮನ್ನು ಬಂದು ಕೇರ್ ಮಾಡ್ತಾರೆ ಮೇಡಮ್. ಅದೊಂದು ತುಂಬ ಸಪೋರ್ಟಿವ್ ಆಗಿರುತ್ತೆ. ಈ ಸೀನಿಯರ್ಸ್ ಅನ್ನೋದು ಇದನ್ನು ತುಂಬ ಜನ ನೋಡಿ ಕಲ್ತ್ಕೊಬೇಕು. ಯಾಕಂದರೆ ಹೇಳಿದ್ರು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು ಅಲ್ಲೊಂದು ತಪ್ಪಾಗ್ಬಿಡುತ್ತೆ. ಸೀನಿಯರ್ನು ನೆಕ್ಸ್ಟ್ ಜನ್ರೇಷನ್ನು ನೆಕ್ಸ್ಟ್ ಯಾರೋ ಬರೋರನ್ನ ಒಂದು ಹ್ಯಾಂಡ್ ಕೊಟ್ಟು ಎತ್ತೋದ್ರಲ್ಲಿ ತಪ್ಪಿಲ್ಲ, ಅದೆಲ್ಲರೂ ಮಾಡ್ತಾ ಇದ್ದಾರೆ. ಈ ಭೀಮಾ ಸೆಟ್ಟಲ್ಲಿ, ಈ ಭೀಮಾ ಸಿನಿಮಾದಲ್ಲಿ ಎಲ್ಲರೂ ಟೋಟಲ್ ಆಗಿ ಮೇಡಮ್, ಈಗ ಪ್ರೊಡ್ಯೂಸರ್ ತಗೊಳ್ಳಿ, ಒಬ್ಬ ಮೈನ್ ಕ್ಯಾರೆಕ್ಟರ್ಗೆ ಒಂದು ಹೊಸ ಮುಖ ತೊಗೊಂಬರ್ತಾ ಇದ್ದಾರೆ ವಿಜಯ್ ಸರ್ ಅನ್ನುವಾಗ ಅವರು ಆ ನಂಬಿಕೆ ಇದೆ ನೋಡಿ, ವಿಜಯ್ ಸರ್ ಮೇಲೆ ಇರೋ ನಂಬಿಕೆ. ನಮ್ಮನ್ನು ನೋಡಿದ್ರೆ ಇಲ್ವೋ ಅದು ಸೆಕೆಂಡ್ರಿ, ಅದನ್ನು ಬಿಟ್ಟು. ಯಾಕಂದ್ರೆ ನಾನು ಒಂದು ಡೇಟಾಗಿ ಮೀಟ್ ಆಗಿಲ್ಲ ಅವ್ರನ್ನ ಬಿಗಿನಿಂಗಲ್ಲಿ. ಸಾರ್ ಫಿಕ್ಸ್ ಮಾಡಿ ಹೇಳ್ತಾ ಇರೋವಾಗ, ಸರ್ ನೀವು ಹಿಂಗಂದ್ರೆ ಓಕೆ, ಆ ನಂಬಿಕೆ ಹೆಂಗೆ ಬರುತ್ತೆ ಅಂದರೆ ಆ ನಂಬಿಕೆನ ಇವರೇ ಉಳಿಸ್ತಾ ಇದ್ದಾರೆ. ನಾನು ಹೇಳಿದ್ರೆ ಮೇಡಮ್ ಎಲ್ಲಿ ನೋಡಿದ್ರೆ ವಿಜಯ್ ಸರ್ ಅನ್ಸುತ್ತೆ. ಇವಾಗ ನೀವು ನನಗೆ ಕ್ವಶನ್ ಕೇಳ್ತಾರೆ, ನೀವು ವಿಜಯ್ ಸರನ್ನೇ, ಅಲ್ಲಿ ಅವರು ವಿಜಯ್ ಸರನ್ನೇ, ಅವರು ವಿಜಯ್ ಸರನ್ನೇ, ಏನು ಇವ್ರು ನನ್ನಲ್ಲಿ ಒಂದು ವಿಜಯ್ ಸರ್ ಇದ್ಕೊಂಡು ಆ ಥರ ಎಲ್ಲನೂ ಅವರೇ ಕ್ಯಾರಿ ಮಾಡ್ತಾರೆ. ನಂಬಿಕೆ ಆ ಪ್ರೊಡ್ಯೂಸರ್ಸು ಅಷ್ಟು ಕೊಡಬೇಕಲ್ಲ ಮೇಡಮ್, ಆ ನಂಬಿಕೆ ಅವ್ರು ಕೊಟ್ಟಿದ್ದಾರೆ. ಸೊ ಸರ್ ನಮ್ಮ ಇವರು ಜಗದೀಶ್ ಸರ್ ಆಗಲಿ, ಕೃಷ್ಣ ಸಾರ್ಥಕ್ ಸರ್ ಆಗಲಿ ಅಷ್ಟು ನಂಬಿಕೆ ಪಟ್ಟು ನನ್ನ ಇಷ್ಟು ದೊಡ್ಡ ಪಾತ್ರಕ್ಕೆ ನನ್ನ ಚೂಸ್ ಮಾಡಿದ್ದಕ್ಕೆ ಏನು ಅಂದಿನ ಒಂದು ಇದು ಲಾಸ್ಟಲ್ಲಿ ನನಗೆ ಕ್ಲೈಮ್ಯಾಕ್ಸ್ ಹೇಳಿದ್ರು, ಮಂಜು ಸಖತ್ತಾಗಿ ಮಾಡಿದ್ಯಪ್ಪ, ತುಂಬ ಖುಷಿ ಅನಿಸುತ್ತೆ, ಅದಕ್ಕೆ ವಿಜಯ್ ಸರ್ ಸೆಲೆಕ್ಟ್ ಮಾಡಿದ್ರೆ ಮುಗೀತು, ಅದಕ್ಕೆ ಬೇರೆ ಮಾತಾಡಲೇಬಾರ್ದು ಅನ್ನೋದಕ್ಕೆ ನೀನೊಬ್ಬ ಸಾಕು ಅಂತ ಹೇಳ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ರು ಥ್ರೋಟ್ ಎಲ್ಲರೂ ಅಷ್ಟೇ. ಸೊ ಅದು ತುಂಬಾ ಮೋಟಿವೇಶನ್ ಅನಿಸುತ್ತೆ. ನೆಕ್ಸ್ಟ್ ಎಲ್ಲೇ ಹೋದರೂ ನಾವು ಗೆಲ್ತೀವೋ ಬಿಡ್ತೀವೋ, ನೆಕ್ಸ್ಟು ಫೈಟ್ ಮಾಡ್ಬೋದು ಫಿಲಮ್ ಲೈನಲ್ಲಿ, ಅಷ್ಟು ಗಂಟ ತಯಾರಿ ಮಾಡಿದ್ದಾರೆ. ಸೊ ಖುಷಿ ಅನಿಸುತ್ತೆ ಮೇಡಮ್. ಅದು ಕ್ಲೈಮ್ಯಾಕ್ಸ್ ಸೀನ್ ಬಗ್ಗೆ ನೀವು ಅವಾಗಿಂದ ಮಾತನಾಡ್ತಾ ಇದ್ರೆ ನನಗೆ ಇವಾಗ ಕ್ಯೂರಿಯಾಸಿಟಿ ಹುಡ್ಕೋತಾ ಇದೆ. ಕ್ಲೈಮ್ಯಾಕ್ಸ್ ಸೀನ್ ಅದು ಬಿಡ್ಬಿಡಿ, ನಂಗೆ ಏನಿದೆ ಗೊತ್ತಿಲ್ಲ, ಬಟ್ ಸಿನಿಮಾದಲ್ಲಿ ವಿಜಯ್ ಸರ್ ಮುಂದೆ ನೀವು ಫೇಸ್ ಟು ಫೇಸ್ ಆದಾಗ, ನೀವು ವಿಲನ್ ಆಗಿ, ವಿಜಯ್ ಸರ್ ಸ್ಟಾರ್ ಹೀರೋ ಆಗಿ, ಆ ಜುಗಲ್ಬಂದಿನ ನಾವು ಹೇಗೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ವಿಜಯ್ ಸರ್ ಮುಂದೆ ನಿಂತಾಗ ಫಸ್ಟ್ ಟೈಮ್ ನಿಮಗೆ ಏನು ಓಡ್ತಾ ಇತ್ತು ತಲೆಯಲ್ಲಿ? ಫಸ್ಟು ಕೇಳಿದ್ದು, ಸರ್ ಹೆಂಗೆ ಮಾಡೋದು ಅಂತ. ದೂರ ನಿಂತ್ಕೊ, ಎರಡು ಸ್ಟೆಪ್ ದೂರ ನಿಲ್ಲು, ನೀನು ನನಗಿಂತ ಏಜಲ್ಲಿ ದೊಡ್ಡವನು, ದೂರ ನಿಂತ್ಕೊ, ಇವ್ರಿಗೆ ನಾನು ಗದರಿಸ್ಬೇಕು, ನಾನು ಹೊಡಿಬೇಕು, ಹೆಂಗೆ ಮಾಡ್ತೀಯ ಅದನ್ನು ಮಾಡು. ಸರ್ ಹೆಂಗೆ ಸರ್, ಅದೆಲ್ಲ ಬಿಡಮ್ಮ, ಆರಾಮಾಗಿ ಮಾಡು, ತಲೆ ಕೆಡ್ಸ್ಕೊಬೇಡ, ನೋಡಿ ಹಿಂಗೆ ಇರ್ಬೇಕು, ಹಂಗೆ ಆ ಕೋಪ ಹಂಗೆ ಗುರಾಯಿಸು, ಅದು ಮಾಡು, ಇದು ಮಾಡು ಅಂತ ಹೇಳ್ತಾ ಇರ್ತಾರೆ ಅಲ್ಲಿಂದ. ಅದು ಅವ್ರು ಮಾಡ್ತಾ 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 ಅದು ನಮ್ಮೊಳಗಡೆ ಬಂದ್ಬಿಡುತ್ತೆ. ಅದು ಇವಾಗ ಅಲ್ಲಿಂದ ಇವಾಗ ಒಂದು ಮಿರರ್ ಥರ ಅವ್ರು ಅದನ್ನು ಮಾಡ್ತಾನೆ, ಕಾಪಿ ಮಾಡಿ ಮಾಡೋ, ಅದು ಈಸಿ ಅನಿಸುತ್ತೆ. ಹೋಗಲ್ಲೋ ನಿಂತ್ಕೊಂಡು ಮಾಡೋ ಅನ್ನೋದು ಟಫ್, ಫುಲ್ ಟಫ್ ಆ್ಯಂಡ್ ಟಫ್. ಅದು ನಾನು ಮಾಡ್ತೀನಿ, ಅದನ್ನು ಕಾಪಿ ಮಾಡಿ ಅದನ್ನು ಹಂಗೆ ಮಾಡು, ಇಷ್ಟು ಮಾಡು ಅಂತ ಹೇಳ್ಬಿಟ್ಟು. ಮತ್ತು ಫೈಟಲ್ಲೆಲ್ಲ ಒಂದು ಸ್ವಲ್ಪ ಎಲ್ಲರೂ ಅವರೇ ಗೈಡೆನ್ಸ್ ಮಾಡಿದ್ರು, ಸಾರೇ ಅದು ಫೈಟ್ ಮಾಸ್ಟರ್ಸು ಎಲ್ಲ ಅವರು ಗೈಡೆನ್ಸ್ ಮಾಡಿದ್ರು ತುಂಬ. ಫೈಟ್ ಮಾಸ್ಟರ್ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಯೇಸು ಸರ್ ಅನ್ಕೊತೀನಿ ಆ್ಯಕ್ಚುಲಿ ಅವರು ಈ 3 ಜನ ಫೈಟ್ ಮಾಸ್ಟರ್ ಇದ್ದಾರೆ ನಮಗೆ. ಅವ್ರು ಯೇಸು ಸರ್ ಇದ್ದರು, 3 ಜನ ಫೈಟರ್ಸ್ ಇದ್ದರು. 3 ಜನ ಫೈಟರ್ಸನ್ನು ತುಂಬ ಸಪೋರ್ಟಿವ್ ಮಾಡಿದ್ರು ನನಗೆ ಆ್ಯಕ್ಚುಲಿ. ಇವಾಗ ಸಾರು ಫಸ್ಟ್ ಮೈನ್ ಸಾರು ಫಸ್ಟ್ ಅವ್ರು ನನ್ನ ಅಡ್ಡಿ ನಿಂತ್ಕೊತಾರೆ, ಅಪ್ಪ
ಹೊಸಬ್ರು ಗೌರವ ಕರೆಕ್ಟಾಗಿ ಹೇಳ್ಕೊಡ್ಬೇಕು, ಇದೆಲ್ಲ ಮಾಡಬಾರ್ದು, ಇಷ್ಟಿಷ್ಟು ಮಾಡಿಸಿ ನೀವು ಅಂತ ಹೇಳ್ಬಿಟ್ಟು ಓಕೆ ಸರ್ ಡನ್. ಅದರಲ್ಲೇ ತುಂಬ ಕ್ಲಾರಿಟಿಯಾಗಿ ಹೇಳ್ಕೊಡಿ ನನಗೆ, ಇಷ್ಟಿಷ್ಟೇ ಮಾಡ್ತಾರೆ, ಹಿಂಗೆ ಬ್ಲೋ ಬರುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಹ್ಯಾಂಡಲ್ ಮಾಡಿ, ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟು ತುಂಬ ಚೆನ್ನಾಗಿ ಹಂಗೆ ತೊಗೊಂಡೋದ್ರು. ಕ್ಲೈಮ್ಯಾಕ್ಸಿನಲ್ಲೂ ಅಷ್ಟೇ ಮೇಡಮ್, ನೀವು ಫಿಲಮ್ ನೋಡಿದ್ರೆ ಒಂಥರ ಅದ್ಭುತವಾಗಿ ತುಂಬ ಇದಾಗಿ ಕಾಣಿಸುತ್ತೆ, ನಿಮಗೆ ಜೋರಾಗಿ ಕಾಣಿಸುತ್ತೆ. ಏನು ಎಫೆಕ್ಟ್ ಇಲ್ಲದೆ ಕೊಟ್ಟರು ಕೂಡ ಈ ರಾವಾಗಿರುತ್ತೆ ಎಲ್ಲನೂ ನಿಮಗೆ ನೋಡಬೇಕಾದ್ರೆ ಒಂಥರ ಓಕೆ ಇದು ಫೈಟು ಅನಿಸ್ಬೇಕು, ಆ ಥರ ಕಂಪೋಸ್ ಮಾಡಿದ್ದಾರೆ ಫೈಟರ್ಸ್ ಎಲ್ಲನೂ. ನೀವ್ ಹೇಳ್ತಾ ಇದ್ರಿ ಫೇಸ್ ಟು ಫೇಸ್ ಆದಾಗ ವಿಜಯ್ ಸರ್ಗೆ ನೀನು ಏಜ್ ಅಲ್ಲಿ ನನ್ಗಿಂತ ದೊಡ್ಡವನು, ಹಿಂಗ್ ಮಾಡು ಅಂತ ಸರ್ ಹೇಳ್ತಿದ್ರು ಅಂತ ಹೇಳಿ. ಬಟ್ ಅವರು ಏಜ್ ಅಲ್ಲಿ ದೊಡ್ಡವ್ರು ಇದ್ರು ಕೂಡ ಎಲ್ಲೂ ಅವರು ಏಜ್ ಅಲ್ಲಿ ದೊಡ್ಡವರು ಏಜ್ ಆಗಿದೆ ಅನ್ನೋ ಹತ್ರ ಎಲ್ಲೂ ಕೂಡ ಕಾಣಿಸೋದಿಲ್ಲ ಅವರು. ಅದೇ ಮೇಡಮ್ ಇವಾಗ ಹೇಳ್ಬೇಕಾಗಿರೋದು, ಸ್ವಲ್ಪ ದಪ್ಪ ಇದೆ ಪರವಾಗಿಲ್ಲ, ಸಣ್ಣಕ್ಕೆ ಆಗ್ಬಿಟ್ರು. ನಾನು ಆ್ಯಕ್ಚುಲಿ ಬಲೆ ಮುಗಿಸ್ಕೊಂಡು ಬರೋವಾಗ, ಬಲೆ ಮುಗಿಸೋಕ್ಕಿಂತ ನಮ್ಗೆ ಡೈರೆಕ್ಷನ್ ನಡೀತಾ ಇದೆ ಅವ್ರದ್ದೇನೆ, ಅದು ಮುಗಿಸ್ಕೊಂಡು ಬರೋವಾಗ ಟ್ರಾನ್ಸ್ಫಾರ್ಮೇಷನ್ ಇದೆಲ್ಲ ಮೇಡಮ್, ಅಲ್ಲಿ ನೋಡಿ ಎಲ್ಲ ಶಾಕ್ ಆಗ್ತಾರೆ ಒಂದು ಕಡೆ, ಪ್ರೊಫೆಷ್ನಲ್ ನಮಗೂ ಶಾಕ್ ಆಗುತ್ತೆ, ಇಷ್ಟು ಲೀನಾಗಿ ಇಷ್ಟು ಹೆಂಗಪ್ಪ ಅಂತ ಹೇಳ್ಬಿಟ್ಟು. ಅಂದರೆ ಆ ಡೆಡಿಕೇಶನ್ ಇದೆಲ್ಲ ಮೇಡಮ್, ನಾವು ಹೆಂಗಪ್ಪ ಅನ್ನೋದು ಏನಕ್ಕೆ ಅಂದರೆ ಡೆಡಿಕೇಶನ್ ಅನ್ನೋದಿಲ್ಲ ಮೇಡಮ್, ಅದು ನಮ್ಮ ಕೈಲಾಗಲ್ಲ. ಏನಕ್ಕೆ ಅಂದರೆ ಯಾವುದೋ ಒಂದು ಟೆನ್ಷನ್ ಇರುತ್ತೆ, ಎಲ್ಲೋ ಓಡ್ತೀವಿ, ಕೆಲ್ಸಕ್ಕೆ ಹೋದೋ ಒಂದು ಟೆನ್ಷನ್ ಇರುತ್ತೆ, ಡಯಟ್ ಸರಿಯಾಗಿ ಸಿಗಲ್ಲ, ಇದು ಇನ್ನೊಂದು ನಮಗೆ ಇಷ್ಟು ಒಂದು ಒಂದು ಡೈರೆಕ್ಟರ್ ಎಲ್ಲ ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಬೇಕು, ನೈಟ್ ಫುಲ್ ಪ್ಲ್ಯಾನ್ ಮಾಡಬೇಕು, ಬೆಳಗ್ಗೆ ಎದ್ದು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಈ ಟೆನ್ಷನಲ್ಲೂ ಅದನ್ನು ಫಾಲೋ ಅಪ್ ಮಾಡಿಕೊಂಡು ಅದನ್ನು ಮುಗಿಸ್ಕೊಂಡು ಇದನ್ನೆಲ್ಲ ಮಾಡೋದಿದೆ, ಸರ್ಕಸ್ ಇದೆಯಲ್ಲ ಮೇಡಮ್, ಅದು ತುಂಬ ದೊಡ್ಡ ಅಚೀವ್ಮೆಂಟ್ ಅಂದ್ಕೊತೀನಿ ಮೇಡಮ್. ಅದ್ರಲ್ಲಿ ನೋಡಿ ಇವಾಗ ನಾನು ಹಿಂಗಿದ್ದೀನಿ ಸಾರ್, ಇಷ್ಟು ಕಾಣಿಸ್ತಾರೆ ಅವರು, ಹಿಂಗೆ ಕಾಣಿಸ್ತಾರೆ. ಏನಕ್ಕೆ ಅಂದರೆ ಅದು ಆ ಏಜ್ ಡಿಫ್ರೆನ್ಸ್ ಬೇಕು, ಒಂದು ಏಜ್ ಡಿಫ್ರೆನ್ಸ್ಗೋಸ್ಕರನೇ ಸಾರ್ ಅಷ್ಟು ಕಟ್ ಡೌನ್ ಆಗಿದ್ದಾರೆ. ಏಜ್ ಡಿಫ್ರೆನ್ಸ್ ಬೇಕು, ಮತ್ತು ನೋಡೋಕ್ಕೆ ನನ್ನ ಅದು ಆ ಲುಕ್ಕು ನೋಡಿದ್ರೆ ನೀವು ಮೇಡಮ್ ಕೇಳಿದೆ ಎಲ್ಲರೂ ಹೆಂಗಿತ್ತು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋದು, ನನಗೆ ಆ್ಯಕ್ಟಿಂಗ್ ಮಾಡ್ತಾರ ಅನಿಸ್ತಾ ಇಲ್ಲ, ಇನ್ನೂ ಅವ್ರನ್ನ ಟಿ ವಿಲಿ ನೋಡೋ ಥರ ಇಲ್ಲ ಒಂದು ಥಿಯೇಟ್ರಲ್ಲಿ ಸ್ಕ್ರೀನ್ ನೋಡೋ ಥರನೇ ಆ ಫೀಲ್ ಇದೆ ಹೊರತು, ಅದು ಒಂಥರ ಗುಂಗಲ್ಲೇ ಇರ್ತೀವಿ ನಾವು, ಆ್ಯಕ್ಟ್ ಮಾಡ್ತಾ ಇದ್ದೀವಾ ಇಲ್ವಾ, ಯಾಕೆ ಮುಂದೆನೇ ಇದ್ದಾಗ ಫೀಲ್ ಗೊತ್ತಾಗಲ್ಲ. ಇನ್ನು ಒಂಚೂರು ಒಂದೆರಡು ದಿವಸ ಲೀವ್ ಆದಾಗ ಅವಾಗ ಸಾರು ಓಕೆ ಇದು ಬರುತ್ತೆ ಹೊರತು, ಎದುರುಗಡೆ ಇದ್ದಾಗ ಫೀಲ್ ಬರೋಲ್ಲ. ಅವರು ನನಗೆ ಮಾಸ್ಟ್ರು ಹೇಳ್ಕೊಡ್ತಾ ಇದ್ದಾರೆ, ಮಾಡ್ತಾಯಿದ್ದೀವಿ, ಇಷ್ಟೇ ಪಾಠ ಕಲಿಯಕ್ಕೆ ಹೋಗಿದ್ದೀವಿ, ಪಾಠ ಕಲಿತೀವಿ, ಬರ್ತೀವಿ, ಇಷ್ಟೇ ಹಿಂಗೆ ಹೋಗ್ತಾ ಇದ್ದ ಜರ್ನಿ, ಅದೇ ಬೆಸ್ಟ್ ಅನ್ಕೊತೀನಿ ನಾನು. ಕೆಲವೊಬ್ರು ಹೇಳ್ತಾ ಇದ್ರು, ನೀವು ಅವ್ರ ಡೆಡಿಕೇಶನ್ ಬಗ್ಗೆ ಮಾತನಾಡ್ತಾ ಇದ್ರಿ, ಅಲ್ಲಿ ಮಾನಿಟರ್ ಮುಂದೆ ಕೂತಿರ್ತಾರೆ, ಆಕ್ಷನ್ ಕಟ್ ಹೇಳ್ತಿರ್ತಾರೆ, ಸೈಡಲ್ಲಿ ಒಂದು ಡಂಬಲ್ ಇರುತ್ತೆ ಅಂತ ಹೇಳಿ. ಅಂದರೆ ಈ ಫಿಸಿಕ್ ಇವಾಗ ನೋಡಿರ್ತೀವಿ ಎಲ್ಲ ನಿಮ್ಗೆ ಹೇಳಿರ್ತಾರೆ, ಜಿಮ್ಮಲ್ಲಿ ಹೋಗಿ ಪಂಪ್ ಆಗಿರುತ್ತೆ, ಮನೆಗೆ ಬಂದ ತಕ್ಷಣ ಡಲ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಫಿಸಿಕ್ ಮೇಂಟೈನ್ ಮಾಡಲೇಬೇಕು. ಇವಾಗ ಒಂದು ಸೀನಲ್ಲಿ ಅದು ನೋಡಿ ಒಂದು ಸೀಕ್ರೆಟ್ ಹೇಳ್ಕೊಟ್ರು, ಒಂದು ಸೀನಲ್ಲಿ ಚೆನ್ನಾಗಿ ಕಾಣಿಸ್ಬಿಡ್ತೀವಿ, ಒಂದು ಮೇಕಪ್ ಹಾಕಿರ್ತೀವಿ, ಇನ್ನೊಂದು ಇರುತ್ತೆ, ಒಂದು ಫೋಟೋ ಹಿಡಿತಾರೆ ನನ್ನ, ಏನಕ್ಕೆ ಫೋಟೋ ಹಿಡಿತಾರೆ ಅಂತ ಆಮೇಲೆ ಹೇಳಿದ್ರು ಸರ್ ಕಂಟಿನ್ಯೂಟಿ ಅಂತ. ಕಂಟಿನ್ಯೂಟಿ ಅಂದರೆ ಏನು ಸರ್ ಅಂತ ಮಹೇಶ್ ಸರ್, ಕಂಟಿನ್ಯೂಟಿ ಅಂದರೆ ಇವಾಗ ಹೆಂಗಿದ್ದು ಅದನ್ನ ಹಂಗೆ ಕ್ಯಾರಿ ಮಾಡ್ಬೇಕು ಸರ್ ಅಂತ. ಸಾರ್ ಅದರಲ್ಲಿ ಅದೇನೆ ಇವಾಗ ಹಿಂಗೆ ಇರ್ತೀವಿ ಆ ಸತಿ ಹಂಗೆ ತೊಗೊಂಡೋಗ್ಬೇಕು ಅನ್ನೋವಾಗ ಹಂಗೆ ಅದನ್ನು ಬರಬೇಕು, ಅದು ಅಲ್ಲೇ ಇರುತ್ತೆ, ಎಕ್ಸಸೈಸ್ ಮಾಡ್ತಾರೆ, ಪಂಪ್ ಮಾಡ್ತಾ ಇರ್ತಾರೆ, ಅದು ಮಾಡ್ತಾ ಇರ್ತಾರೆ. ಸೊ ಆ ಥರ ಅದು ಹಂಗೆ ಕಂಟಿನ್ಯೂಟಿ ಬೇಕು, ಕಂಟಿನ್ಯೂಟಿಗೋಸ್ಕರ ಅದನ್ನು ಇದು ಮಾಡ್ತಾರೆ ಮೇಡಮ್. ಮತ್ತು ಈ ವರ್ಕೌಟು ಎಲ್ಲರಿಗೂ ಅಷ್ಟೇ. ಇವಾಗ ಇಲ್ಲಿ ಮೈಸೂರಲ್ಲಿ ಶೂಟಿಂಗ್ ಆಗ್ತಾಯಿದೆ, 10 days ಶೂಟು, ಎಲ್ಲರೂ ವರ್ಕ್ ಮಾಡ್ತಾ ಇರ್ತೀವಿ, ಅದೇ ಜಾಗದಲ್ಲಿ ನಮ್ಮ ಪ್ರೊಡಕ್ಷನ್ ಟೀಮ್ ವರ್ಕ್ ಮಾಡುತ್ತೆ. ಆ್ಯಕ್ಚುಲಿ ಅನ್ನ ಹಾಕ್ತಾರೆ ಅವರು, ಡೈಲಿನೂ ಇಷ್ಟು 1000 ಜನ ಬಂದರೆ 1000 ಜನಕ್ಕೆ ಹಾಕ್ಬೇಕು. ಸಾರ್ ಏನು ಮಾಡಿದ್ರು, ಮೈಸೂರು ಶೂಟ್ ಈ ಥರ ಬಂದಿದ್ದೀವಿ, ಇಲ್ಲೂ ಬಂದವ್ರಿಗೆ ಹಿಂಸೆ ಕೊಡೋದು ಬೇಡ, ನಿಲ್ಸ್ರಪ್ಪ ಕೆಲಸ ನಿಲ್ಲಿಸ್ರಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅಲ್ಲೇ ಹೇಳಿ ಫೋನ್ ಮಾಡಿ ಒಂದು 2-3 ಅವರ್ಸಲ್ಲಿ ಎಲ್ಲರಿಗೂ ಬಿರಿಯಾನಿ ತರಿಸಿದ್ರು ಅವತ್ತು. ರೆಸ್ಟ್ ಎಲ್ಲರಿಗೂ ಅಷ್ಟೇ, ಅಲ್ಲಿಂದ ಕೇರಿಂಗ್ನೆಸ್ ಅಲ್ಲಿಂದ ಹಂಗೆ ಬಂದ್ಬಿಡುತ್ತೆ. ಅವರಿಂದ ಕಲಿಯೋದು ತುಂಬ ಇದೆ ಮೇಡಮ್. ಅದು ಅನ್ನದಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. ಅಲ್ಲಿ ಅವ್ರಿಗೆ ನಾವು ಅಲ್ಲಿ ಬಿರಿಯಾನಿ ತಿಂತಾ ಇರ್ತೀವಿ, ಇಲ್ಲ ಇನ್ನೊಂದು ಏನೋ ಪೀಸ್ ತಿಂತಾ ಇರ್ತೀವಿ, ಏನೋ ಒಂದು ನಮಗೆ ನಾನ್ ವೆಜ್ ಇರುತ್ತೆ, ಒಂದು ಹೈ ಪ್ರೋಟೀನ್ ಏನೋ ಕೊಟ್ಟಿರ್ತಾರೆ ನಮಗೆ, ಸಾರ ವೆಜಿಟೇಬಲ್ಸು, ಇವಾಗ ಆ ಕಟ್ ಡೌನ್ ಟೈಮ್ಗೆ ಏನು ಬೇಕು, ವೆಜಿಟೇಬಲ್ಸು, ಈ ಸ್ಪ್ರೌಟ್ಸು, ಮತ್ತು ಒಂದು ಚಪಾತಿ, 2 ಪೀಸ್ ಚಿಕನ್ನು. ಸೊ ಈ ಥರ ನಾವು ತಿಂತಾ ಇರ್ತೀವಿ, ತಿನ್ನಪ್ಪ ಪರವಾಗಿಲ್ಲ ತಿನ್ನು ಅಂತ ಹೇಳ್ಬಿಟ್ಟು ತಿಂತಾ ಇರ್ತಾರೆ. ಗ್ರೀನ್ ಟೀ ಕನ್ಸ್ಯೂಮ್ ಮಾಡ್ತಾರೆ, ಗ್ರೀನ್ ಟೀ, ವಾಟರು, ಏನಾದರೂ ಒಂದು ಫುಡ್ ಬೌಲು. ಸೊ ಆ ಥರ ಹೆಲ್ತಿಯಾಗಿ ಹಂಗೆ ತೊಗೊಂಡೋಗಿದೆಯಲ್ಲ. ಇವಾಗ ನಾವು ಜಂಕ್ ಅಂತ ಇಲ್ಲ, ನಾವು ಅಲ್ಲಿ ಟೇಸ್ಟ್ ಆಗಿ ಮತ್ತು ಸ್ಮೆಲ್ ಬರೋ ಥರ ಚೆನ್ನಾಗಿ ತಿಂತಾ ಇರ್ತೀವಿ. ಅವರು ಅದನ್ನೇ ಅಲ್ಲಿ ರಿಸ್ಟ್ರಿಕ್ಟೆಡ್ ಪ್ಲೇಸಲ್ಲೇ ಆ ತಟ್ಟೆ ಅಷ್ಟೆಲ್ಲ ರಿಸ್ಟ್ರಿಕ್ಟಲ್ಲೇ ಇರ್ತಾರೆ ಅವರು, ಅದರಿಂದ ಬರೋದು ರಿಸಲ್ಟ್, ಏನಾದ್ರು ಬರೋಲ್ಲ ಅದು. ನಿಮ್ ಟ್ರಾನ್ಸ್ಫಾರ್ಮೇಶನ್ ಹೇಗಾಯ್ತು ಸಿನಿಮಾಗೆ ಅಂತ, ಇದು ಆಕ್ಚುಲಿ ಪಾಯಿಂಟ್. ಮೇಡಮ್, ಅದು ಫಸ್ಟ್ ನಾನು ಕೇಳಿದೆ ಅಷ್ಟೇ, ನನಗೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರು, ನಂಗೆ ಗೊತ್ತಾಯ್ತು ಓಕೆ
ಮಾಡ್ತಾ ಇದ್ದಾರೆ ಅಂತ. ನಾನು ಕೇಳಿದೆ, ಸರ್ ಒಂದು ರೌಂಡು ರೆಡಿ ಆಗ್ಬಿಡ್ತೀನಿ ಸರ್, 6 ಪ್ಯಾಕ್ ಮಾಡ್ಬಿಡೋಣ ಅಂತ. ಯಾವ ಪ್ಯಾಕು ಮಾಡಬೇಡ, ಹೆಂಗಿದೆಯಾ ನೀನು ಹಂಗೆ ಇರು ಸಾಕು, ಜಾಸ್ತಿ ಓವರಾಗಿ ಇದು ಮಾಡ್ಕೊಂಬೇಡ. ಇವಾಗ ನಮ್ಮ ಈ ಲೈನ್, ಈ ಫಿಟ್ನೆಸ್ ಲೈನಲ್ಲಿ ಈ 6 ಪ್ಯಾಕ್ ಇದೆಲ್ಲ ಬಂದ್ಬಿಟ್ಟು ತುಂಬ ಟೆಂಪ್ರವರಿ. ಒಂದು ಕಾಂಪಿಟೇಷನ್ ಮಾಡ್ಕೊಂಬಂದು ಒಂದು ವೀಕಲ್ಲಿ ಶೇಡ್ ಆಗಿಬಿಡುತ್ತೆ, ಅದು ಕಾಣಿಸಲ್ಲ. ಏನಕ್ಕೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇವಾಗ ನಾನು ಹಿಂಗಿದ್ದೀನಿ ಅಂದರೆ ಇದನ್ನೇ ಒಂದು 10 ಫಿಲಮ್ ಹೋದ್ರೂ ಓಕೆ, ನಾನು ಇದನ್ನು ಮೇಂಟೈನ್ ಮಾಡ್ಬೋದು. ನಾನು ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಈಗ ವರ್ಕೌಟ್ ಬೇಕು, ಆ ಡಯಟ್ ಬೇಕು, ಆ ಟೈಮ್ ರೆಸ್ಟ್ ಬೇಕು ನನಗೆ, ಅದನ್ನು ಅಲ್ಲಿ ನಾನು ಮಾಡೋಕ್ಕಾಗಲ್ಲ. ಸೊ ಸಾರ್ ಅದನ್ನೇ ಹೇಳಿದ್ದು, ನೀನು ಆ್ಯಕ್ಟಿಂಗ್ ಮಾತ್ರ ಮಾಡಿ ಸಾಕು, ನೀನು ಯಾರು ನಿನ್ನ ಬಾಡಿ ನೋಡೋಕ್ಕೆ ಬರೋಲ್ಲ, ಇನ್ನೊಂದು ನೋಡೋಕ್ಕೆ ಬರೋಲ್ಲ, ನಿನ್ನ ಆ್ಯಕ್ಟಿಂಗು, ನಿನ್ನ ಡೆಡಿಕೇಶನ್ ಮಾತ್ರ ನೋಡೋಕ್ಕೆ ಬರೋದು, ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಅದನ್ನು ಕರೆಕ್ಟಾಗಿ ವಿವರಣೆ ಮಾಡೋದು ನನಗೆ. ಇದೆಲ್ಲ ಮಾಡಬೇಕಪ್ಪ, ಈ ಸರ್ಕಸ್ ಎಲ್ಲ ಮಾಡಬೇಕು, ಇದೆಲ್ಲ ಮಾಡಬೇಕಾ, ಇದೆಲ್ಲ ಬಿಟ್ಬಿಡ್ಬೇಡ, ನೋಡು ಆ್ಯಕ್ಟಿಂಗ್ ಮಾಡಿ, ಆ್ಯಕ್ಟಿಂಗ್ ಮಾಡ್ಕೊಂಡು ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ ಫಸ್ಟ್ ನೀವು ಅಂತ ಹೇಳ್ಬಿಟ್ಟು ಕ್ಲಾಸಸ್ ಅವ್ರವ್ರ ಒಂದು ಭಾವನೆಗಳು ಹೇಳೋರು, ಹಿಂಗೆ ಮಾಡ್ತಾರೆ, ಈ ರಿಯಾಕ್ಷನ್ಸು. ಅಂದರೆ ಇವಾಗ ದೊಡ್ಡ ದೊಡ್ಡ ಇವ್ರುಗಳೆಲ್ಲ ಹೇಳ್ಕೊಡ್ತಾರೆ ಈ ಥರ ರಿಯಾಕ್ಷನ್ಸ್. ನಮ್ಮ ಚಿಕ್ಕದಾಗಿ ಹೇಳ್ಕೊಟ್ರೆ ಹೆಂಗೆ, ಮಗುನ ಹೆಂಗೆ ನೀನು ಕೇರ್ ಮಾಡ್ತೀಯಾ, ಇವಾಗ ಯಾರೋ ಬರ್ತಾರೆ, ನಿಮ್ಮ ಫ್ರೆಂಡ್ ಹೆಂಗೆ ಕೇರ್ ಮಾಡ್ತೀಯಾ, ಆ ಜೋಶ್ ಹೆಂಗಿರುತ್ತೆ ಅದು. ಇವಾಗ ನಿಮ್ಮ ಅಪ್ಪ ಬರ್ತಾರೆ, ನಿಮ್ಮ ಅಪ್ಪ ಹತ್ರ ಹೆಂಗೆ ಮಾತಾಡ್ತೀಯಾ, ಸೊ ಈ ಮನೆತನದಲ್ಲಿ ಹೆಂಗಿರ್ತೀಯಾ, ಆ ಮುಖಭಾವನೆ ಚೇಂಜ್ ಆಗುತ್ತೆ. ಇದನ್ನು ನೀನು ಮಾಡೋ ಸಾಕು, ಏನು ಕಲಿಯೋದೇನು ಇಲ್ಲ ಅದರಲ್ಲಿ, ಇಷ್ಟೇ ಕಲಿಯೋದು. ಅವಾಗ ಅನಿಸ್ದಾಗ ನಿಮ್ಮ ಎದುರುಗಡೆ ಇರೋರು ಯಾರೋ ಅವ್ರನ್ನ ಫೀಲ್ ಮಾಡು ನೀನು, ಆ ಇದು ಭಾವನೆ ತಗೊಂಡು ಅಲ್ಲಿಂದ ಟ್ರೈನಿಂಗ್ ಆ ಥರ ನಮಗೆ ಇದಾಯ್ತು ಮೇಡಮ್. ಅಲ್ಲಿ ಹಂಗೆ ಕಲಿಸ್ಕೊಟ್ರು ನಮಗೆ ಫುಲ್ ಟೋಟಲ್ ಆಗಿ. ಸೂಪರ್. ಭೀಮಾ ನಿಮಗೆ ಒಂದು ದೊಡ್ಡ ಓಪನಿಂಗ್, ಅದರಲ್ಲಿ ಡೌಟೇ ಇಲ್ಲ. ಒಂದು ಸ್ಟಾರ್ ನಟನ ಮುಂದೆ ನೀವು ನಿಂತಿರುವಂತದ್ದು, ಇದು ನಿಮ್ಮ ಕೆರಿಯರ್ ನಲ್ಲಿ ಎಷ್ಟು ಸ್ಪೆಷಲ್, ಜೊತೆಗೆ ಎಷ್ಟು ಬೆಸ್ಟ್ ಆಗಿ ನಿಲ್ಲುತ್ತೆ? ಮೇಡಮ್ ಇದೆ ಸ್ಟೆಪ್ 1 ಅನ್ಕೊತೀನಿ, ಸಕ್ಸಸ್ ಸ್ಟೆಪ್ 1 ಅನ್ಕೊತೀನಿ. ಎಲ್ಲದರಲ್ಲೂ ಬಂದ್ಬಿಟ್ಟು ಒಂದು ಚೆನ್ನಾಗಿ ರೈಸ್ ಆಗ್ತಾ ಇರ್ತೀವಿ, ಟಕ್ಕಂತ ಅಲ್ಲಿ ಏನಾಗುತ್ತೆ ದೂರ ಆಗುತ್ತೆ, ಟಕ್ಕಂತ ದೂರ ಆಗುತ್ತೆ. ಇದು ಬಂದ್ಬಿಟ್ಟು ತುಂಬ ಸ್ಪೆಷಲ್ ಅನ್ನೋ ಬದಲು ಒಂದು ರೀಬಾರ್ನ್ ಪ್ರಾಸೆಸ್ ಅನ್ಕೊತೀನಿ ಮೇಡಮ್. ಇಲ್ಲಿಂದ ನಾವು ಹುಟ್ಟಿದ್ದೀವಿ, ಇಲ್ಲಿಂದ ನಾವು ಇವಾಗ ಅವ್ರ ಗೈಡೆನ್ಸಲ್ಲಿ ಬೆಳೆದಿದ್ವಿ ಅಂತ ಹಂಗೆ ಹೋಗ್ಬಿಡ್ಬೇಕು, ಒಂದು ರೇಂಜಲ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಎಲ್ಲನೂ ಬಿಡಬೇಕು. ಬೇರೆ ಈ ಸಿನಿಮಾ ಇದಕ್ಕೆ ಬಂದಮೇಲೆ ಯಾರು ಅಂತಾರೆ, ಅವ್ರೇನೋ ಇದು ಮಾಡ್ತಾರೆ, ಹಂಗೆ ಮಾತಾಡೋಲ್ಲ ಸರಿಯಾಗಿ, ಫೋಟೋ ಕೊಡೋಲ್ಲ, ಅದು ಕೊಡೋಲ್ಲ, ಇದು ಕೊಡೋಲ್ಲ, ಮತ್ತು ಇನ್ನು ಟಾಕ್ಸ್ ಎಲ್ಲ ಬರುತ್ತೆ, ದುಡ್ಡು ಬಂದ್ಬಿಡ್ತದಲ್ಲ, ಅದನ್ನೆಲ್ಲ ಬಿಟ್ಟು ಈ ಸರಳತೆ ಏನು ಅವ್ರು ಮಾಡ್ತಾ ಇದ್ದಾರೆ. ಸಾರ್ ನೋಡಿರ್ಬೋದು ನೀವು, ಎಲ್ಲ ಹೋದ ಶಾರ್ಟ್ಸಲ್ಲಿ ಬಂದ್ಬಿಡ್ತಾರೆ, ಚಪ್ಪಲಿ ಹಾಕೊಂಡು ಬಂದ್ಬಿಡ್ತಾರೆ, ಮತ್ತು ಇಂಟರ್ವ್ಯೂಗೆ ಒಂದು ಜೋಶ್ ಇದೆಲ್ಲ ಬರೋಲ್ಲ ಅವರು. ಸೊ ಅದನ್ನು ಫಾಲೋ ಮಾಡೋಣ ಅಂದ್ಕೊಂಡು ದೊಡ್ಡ ಇದರಲ್ಲಿದ್ದೀನಿ. ಮತ್ತು ಇದು ಲೈಫ್ ದೊಡ್ಡ ಚೇಂಜಸ್ ಮಾಡೋಣ ನನಗೆ. ಅದು ಹೆಂಗೆ ಎಮೋಷ್ನಲಿ ತುಂಬ ಏನೋ ಆಗ್ಬಿಡುತ್ತೆ. ಯಾಕಂದರೆ ಆಫ್ಟರ್ ಕೊರೋನಾ ಬಾಡಿಗೆ ಮನೇಲಿ ಇದ್ದೀವಿ ನಾವು. ಆ್ಯಕ್ಚುಲಿ ಇದು ನಮ್ಮ ಸ್ವಂತ ಮನೆ. ಇದು ನನ್ನ 4 ಅಕ್ಕಂದಿರಿದ್ದಾರೆ. ಸೊ 3 ಜನ ಇಲ್ಲೇ ಇದ್ದಾರೆ. ಇದು ನಮಗೆ ಜಾಗ ಸಾಕಲ್ಲ, ಮದುವೆ ಆಗುತ್ತೆ ಇನ್ನು ಮಿಡ್ಲಲ್ಲಿ, ಬೇರೆ ಕಡೆ ಹೋಗ್ತೀವಿ, ಅಲ್ಲಿ ಸ್ಟ್ರಗಲ್ಲು. ಏನೋ ಕೆಲಸ ಇತ್ತು, ಟ್ರೈನಿಂಗ್ ಇತ್ತು, ಏನೋ ಮ್ಯಾನೇಜ್ ಮಾಡಿಬಿಟ್ವಿ. ಈ ಕೊರೋನಾ ಆದಮೇಲೆ ಎಲ್ಲ ಜಿಮ್ಮೆಲ್ಲ ಮುಚ್ಚಿಬಿಟ್ರು, ಎಲ್ಲ ಫುಲ್ ಟೋಟಲ್ ಲಾಸು. ನಮಗೂ ಟ್ರೈನಿಂಗ್ ಇಲ್ಲ, ಎಲ್ಲರೂ ಜಿಮ್ಗೆ ಬರೋಕ್ಕೆ ಭಯ ಪಟ್ಬಿಟ್ರು, ಯಾಕಂದರೆ ಅಲ್ಲಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ಬಿಟ್ಟು. ಆನ್ಲೈನ್ ಶುರುವಾಯಿತು. ಆನ್ಲೈನ್ ಹೋಗಿ ನಮಗೆ ಸಹ ಅದೆಲ್ಲ ಆಗ್ತಾಯಿಲ್ಲ. ಸೊ ಅಲ್ಲಿಂದ ಡ್ರಾಪ್ಔಟ್ ಆಗಿ ಝೀರೋ ಆಗಿ ಫುಲ್ಲು ಫ್ಲಾಟ್ ಆಗಿಬಿಟ್ಟು ನಾವು ಏನೂ ಇಲ್ಲ, ನಾವು ಎದ್ದೊಳಕ್ಕೆ ಚಾನ್ಸಸ್ಸೇ ಇಲ್ಲ. ಆವಾಗ ಒಂದು ಹ್ಯಾಂಡ್ ಬಂತು, ವಿಜಿ ಸರ್ ಅಂತ, ಅವ್ರು ಕೊಟ್ಟು ಎತ್ತಿ ನನ್ನ ಇಷ್ಟು ದೂರ ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಅವ್ರ ಹೆಸರು ಕಾಪಾಡೋ ಥರ ನಾನು ನಡ್ಕೊಂಡು ಹೋಗಬೇಕು, ಅದೊಂದೇ ಕೆಲಸ ಬಿಟ್ಟು ಬೇರೆ ಏನೂ ಇರಬಾರ್ದು ಮೈಂಡಲ್ಲಿ. ದುಡ್ಡು ಸಂಪಾದನೆ ಮಾಡ್ತೀವಿ, ಮಾಡಲ್ಲ, ಫಿಲಮ್ ಬರುತ್ತೆ, ಬರಲ್ಲ. ಇಲ್ಲಿಂದ ತುಂಬ ಕಲ್ತ್ಕೊಂಡಿದ್ದೀನಿ. ಈ ಕಲ್ತ್ಕೊಂಡಿದ್ದನ್ನು ಈ ಚೆನ್ನಾಗಿದೆ, ಈ ಲೈಫ್ ಚೆನ್ನಾಗಿದೆ. ಬೇರೆ ಅದೇ ಈ ಲೈಫ್ ಚೆನ್ನಾಗಿದೆ ಮೇಡಮ್, ಒಂಥರ ಚೆನ್ನಾಗಿದೆ. ಒಂದು ಯಾವುದು ಟೆನ್ಷನ್ ಇಲ್ಲ, ಫಿಲಮ್ ಟೆನ್ಷನ್ನು ಸಾಕು. ದುಡಿಮೆ ಹೇಳ್ಕೊಟ್ಟಿದ್ದಾರಾ, ಸಾಕು ಅಷ್ಟೇ. ದುಡಿಮೆ ಮಾಡಿಕೊಂಡು ಲೈಫು ಮತ್ತು ಫ್ಯಾಮಿಲಿ ನೋಡ್ಕೊಂಡು ಹೋಗ್ಬೋದು. ಇಷ್ಟು ಸ್ಟ್ಯಾಂಡಾಗಿ ಮಾಡಿದ್ರೆ ಸಾಕು. ಲೈಫ್ ಅಂದರೆ ಅಷ್ಟೇ ಮೇಡಮ್. ಫ್ರೆಂಡ್ಸು ಬರ್ತಾರೆ, ಇವಾಗ ನೋಡಿದ್ವಿ ಪಾಸಿಂಗ್ ಕ್ಲೌಡು, ಹಿಂಗೆ ಬರ್ತಾರೆ, ಬಂದಾಗ ಚೆನ್ನಾಗಿ ನೆಗಿಬೇಕು ಮೇಡಮ್. ಮಳೆ ಬಂತು ಒಳ್ಳೇದು, ನೆಗಿಬೇಕು, ಚೆನ್ನಾಗಿ ನೆಗಿಯೋಣ, ಚೆನ್ನಾಗಿ ಇದು ಮಾಡೋಣ. ಅವ್ರವ್ರದ್ದು ಕಷ್ಟ ಅವ್ರವ್ರದ್ದೇ ಇರುತ್ತೆ. ಫ್ಯಾಮಿಲಿ ಇವಾಗ ಒಂದು ಫ್ಯಾಮಿಲಿ ಒಂದು 5 ಜನ ಇದ್ದರೆ ಏನೋ ಕಷ್ಟ ನಮಗೆ ಸಾಥ್ ಕೊಡ್ತಾ ಎಲ್ಲ ಮಾಡ್ತಾರೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿ. ಇವಾಗ ಬೇರೆ ಫ್ಯಾಮಿಲಿಯಿಂದ ಒಂದು 5 ಜನ ಬರ್ತಾರೆ, ಫ್ರೆಂಡ್ಸ್ ಅಂತ ಬರ್ತಾರೆ, ಅವ್ರದ್ದೇ ಏನೋ ಒಂದು ಟೆನ್ಷನ್ ಇರುತ್ತೆ. ನಾವು ಕೇಳಿದಾಗ ಅವರು ಫೀಲಿಂಗ್ಸ್ ಶೇರ್ ಮಾಡ್ಕೊಳಕ್ಕಾಗಲ್ಲ, ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ದುಡ್ಡು ಬಿಡಿ ಮೇಡಮ್, ದುಡ್ಡು ಕೊಡಲ್ಲ, ಕೊಡ್ತಾರೆ ಅವ್ರು ಬಿಟ್ಟಿದ್ದು, ದುಡ್ಡು ಇರುತ್ತೆ ಇಲ್ಲ, ಅವ್ರ ಅಪ್ಪ ಸಂಪಾದನೆ ಮಾಡಿದ್ದು. ನಮ್ಮ ಜೊತೆ ಅವ್ರು ಟೈಮು ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅವಾಗ ನಾವೇನೋ ಅಂದ್ಕೊಳೋದು, ಆ ಎಕ್ಸ್ಪೆಕ್ಟೇಷನ್ ಲೈಫೇ ಬೇಡ ಅಂತ ಹೇಳಿದ್ರು ಅವರು. ಆ ಎಕ್ಸ್ಪೆಕ್ಟೇಷನ್ ಲೈಫೇ ಬೇಡಮ್ಮ, ಒಬ್ಬನೇ ಇರಮ್ಮ, ನೀನು ಆರಾಮಾಗಿರ್ತೀಯ, ನಿನ್ಗೆ ಗೊತ್ತಾಗಲ್ಲ, ನಿನಗೆ ಸೇರೋದ್ಗಿರೋದೆಲ್ಲ ಬಿಟ್ಬಿಡಮ್ಮ, ನೀನು ಒಬ್ಬನೇ ಇರು, ಆರಾಮಾಗಿ ಗೊತ್ತಾಗಲ್ಲ ನಿನಗೆ ಅಂತ. ಅದು ನಿಜ ಆಗೋಯ್ತು. ಎಲ್ಲ ಕಡೆನೂ ಇದ್ದರು, ಫ್ರೆಂಡ್ಸ್ ಎಲ್ಲ ಇದ್ದರು. ಇವಾಗ ಜಾಸ್ತಿ ಯಾರನ್ನೂ ಬೇಡ ಅಂತ ದೂರ. ಅವ್ರು ನನ್ನ ಇಟ್ಟಿದ್ದಾರೆ, ನಾನು ಅವ್ರನ್ನ ಇಟ್ಕೊಂಡು ಅದು ಸುಮ್ಮನೆ ಆಗ್ಬಿಟ್ಟು ಅದು ಚೆನ್ನಾಗಿದೆ ಮೇಡಮ್ ಇವಾಗ. ಯಾಕಂದರೆ ನಾವೇನೋ ಬೈಕೊಂಡು ನಾವು ಕೇಳಿದಾಗ
ಆ ಟೈಮು ಸ್ಪೆಂಡ್ ಮಾಡೋಕ್ಕಾದಾಗ ಆಗಿಲ್ದಿರ ನಾವೇ ಅನ್ಕೋಬೇಕು, ನಾವು ಅನ್ಕೊಂತೀವಿ ಓ ನೋಡೋನು ಅಂತ. ಆದ್ರೆ ಅವ್ನಿಗೇನೋ ಒಂದು ತೊಂದರೆ ಇರುತ್ತೆ ಮನೆಯಲ್ಲಿ, ಅದನ್ನ ನಾವು ಅರ್ಥನೇ ಮಾಡ್ಕೊಳಲ್ಲ. ಒಂದು ಕಡೆ ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ಮೇಡಮ್, ಅದನ್ನು ನಾವು ಸ್ಪೆಸಿಫೈ ಮಾಡೋಕ್ಕಾಗಲ್ಲ. ನನಗೆ ಇರಿಸ್ದಂಗೆ ಇರಬೇಕು ಅಂತ ಹೇಳ್ಬಿಟ್ಟು ನನಗಿರುತ್ತೆ, ನಿಮ್ಗಿರುತ್ತೆ, ಇನ್ನೊಬ್ಬನಿಗಿರುತ್ತೆ. ಆ ಥರ ನಾನು ಇರಬೇಕಲ್ಲ, ನನಗೇನೋ ಒಂದು ತೊಂದರೆ ಇರುತ್ತೆ, ನನಗೇನೋ ಒಂದು ಇರುತ್ತೆ. ಅದನ್ನು ಬಂದು ನಾನು ಹೇಳಿ ನಿಮಗೆ ತಿಳುವಳಿಕೆ ಕೊಡೋಷ್ಟು ಅದು ರಿಲೇಷನ್ಶಿಪ್ಪೇ ಇಲ್ಲ. ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಅದೇನು ಮಾಡಬೇಕು, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಸಾರ್ ಅದೊಂದೇ ಹೇಳಿದ್ದು, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಮ್ಮ, ನೀನು ಆರಾಮಾಗಿರು. ನನ್ನ ಜೊತೆ ಬಂದ ಇದ್ದ ಇದು 1 ಅವರ್ ಮಾತಾಡ್ತೀಯ, 2 ಅವರ್ ಮಾತಾಡ್ತೀಯಾ, ಇದು ಬಂದ್ಬಿಟ್ಟು ದೇವರು ಎಲ್ಲೋ ಒಂದು ಕಡೆ ನಮ್ಮನ್ನು ಮೀಟ್ ಮಾಡಬೇಕು ಅಂತ ಹೇಳಿದ್ದಾನೆ ಅಷ್ಟೇ. ಇವಾಗ ಏನು ಮುಗೀತು, ಇಷ್ಟೇ ಮುಗೀತು. ನೆಕ್ಸ್ಟು ಯಾರು ಏನು ಎಕ್ಸ್ಪೆಕ್ಟೇಷನ್ ಮಾಡದೇ ಇದ್ದರೆ ಲೈಫ್ ಚೆನ್ನಾಗುತ್ತೆ. ಆ ಎಕ್ಸ್ಪೆಕ್ಟೇಷನ್ನೇ ಎಲ್ಲದಕ್ಕೂ ಬಂದ್ಬಿಟ್ಟು ಒಂದು ಅಡ್ಡಿ ಬರೋದು ಮೇಡಮ್. ಫ್ರೆಂಡ್ಶಿಪ್ಪಲ್ಲಾಗಲಿ ಮತ್ತು ಫ್ಯಾಮಿಲಿಯಲ್ಲಾಗಲಿ ಇನ್ನೊಂದಾಗಲಿ ಯಾವುದೋ ರಿಲೇಷನ್ಶಿಪ್ಲಾಗಲಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಲೈಫ್ ಮೂವ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸಾರ್ ಹೇಳಿದ್ರು. ಅದು ಚೆನ್ನಾಗಿದೆ, ಅದು ಕರೆಕ್ಟಾಗಿದೆ, ಬೆಸ್ಟ್ ಮೇಡಮ್. ಯಾಕಂದರೆ ಇವಾಗ ಯಾರೋ ಬರ್ತಾರೆ, ಯಾರೋ ದುಡ್ಡಿರೋರು ಬರ್ತಾರೆ, ಇನ್ನು ಯಾರೋ ಫೇಮ್ ಇರೋರು ಬರ್ತಾರೆ. ಅವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ನಾವು ಹೋಗೋದು, ಅಲ್ಲಿ ಏನೋ ಒಂದು ಆಗೋದು, ಡಿಸಪಾಯಿಂಟ್ ಆಗೋದು. ಮತ್ತು ಏನೋ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ, ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿ ರಿಲೇಷನ್ಶಿಪ್ಪಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ನಾವು ಏನೋ ಒಂದು ನಮ್ಗೆ ಎಷ್ಟಂಗೆ ಇರಬೇಕು ಅಂತ. ಮತ್ತು ಅಲ್ಲಿ ಅವ್ರ ಫ್ರೀಡಮ್ ಬಿಟ್ಕೊಡ್ಬೇಕಲ್ಲ ಮೇಡಮ್. ಎರಡೂ ಕಡೆ ಥಿಂಕ್ ಮಾಡಬೇಕು. ಇದನ್ನು ಕುಡ್ಸ್ಕೊಂಡು ನನಗೆ ಹೇಳ್ಕೊಟ್ರು ಈ ಥರ ಅಂತ. ನನಗೆ ಎಲ್ಲೋಯ್ತಂದರೆ ಒಂದು ಸಲ ಹಿಂಗೆ ತಿರುಗಿ ನಿಂತ್ಕೊಂಡ್ಬಿಟ್ಟೆ ನಾನು. ಕರೆಕ್ಟ್ ಇದೆ ಅಲ್ವಾ, ಕರೆಕ್ಟ್ ಹೌದು. ನಾವೇನಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅವ್ರಿಗೆ? ದುಡ್ಡಿರೋ ಹತ್ರ ನಾವೇನು ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡಬೇಕು? 2 ಮಾತು ಚೆನ್ನಾಗಿ ಆಡಿದ್ರಾ ಅದೇನು ಸಾಕು. ಏನೋ ರಿಲೇಷನ್ಶಿಪ್ ಬರ್ತಾರೆ, ಅವತ್ತು ನಾವು ಎಕ್ಸ್ಪೆಕ್ಟೇಷನ್ ಏನು ಮಾಡಬೇಕು? ಒಂದು 2 ಅವರ್ಸ್ 3 ಅವರ್ಸ್ ಅಂತ ನಗ್ನಗ್ತಾ ಮಾತಾಡಿದ್ರೆ ಸಾಕು ಅಷ್ಟೇ. ಅವ್ರ ಹತ್ರ ಬೇರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದು ಬೇಡ. ದುಡ್ಡಿರೋದು ದುಡ್ಡು ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಇವ್ರ ಹತ್ರ ಎಕ್ಸ್ಪೆಕ್ಟೇಷನ್ ಏನು ಮಾಡಬಾರ್ದು. ಎಕ್ಸ್ಪೆಕ್ಟೇಷನ್ ಮಾಡಬೇಕು ಏನು, ತಾಯಿ ತಂದೆ ಮನೆ, ಬೇರೆಯವ್ರ ಹತ್ರ ಏನು ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಗುರುಗಳು ಅವ್ರು ಕೊಟ್ಬಿಡ್ತಾರೆ. ವಿಜಯ್ ಸರ್ ಅಂತವರು ಅವ್ರಿಗೇನು ವಿದ್ಯೆ ಇದೆ ಅದನ್ನು ಕಲ್ಸ್ಕೊಟ್ಬಿಡ್ತಾರೆ. ಅವ್ನು ಎಕ್ಸ್ಪೆಕ್ಟೇಷನ್ ಮಾಡೋದೇ ಬೇಡ, ಅವರೇ ಕುಂತು 2 ಕೊಟ್ಟು ಇದು ಕಲಿ ಅಂತ ಹೇಳ್ಬಿಟ್ಟು ಕಲ್ಸ್ಕೊಟ್ಬಿಡ್ತಾರೆ. ಹೊರಡೆ ಬಂದು ಫ್ಯಾಮಿಲಿ ನೋಡ್ಕೊಂಡು ಚೆನ್ನಾಗಿರ್ಬೇಕು ಅಷ್ಟೇ ಮೇಡಮ್. ಆ್ಯಕ್ಚುಲಿ ನಾನು ಇವಾಗ ಈ ಕರ್ನಾಟಕ ಜನತೆಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಮನವಿ, ಭೀಮಾ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಮತ್ತು ಒಂದು ನಂತರ ಒಂದು 200-300 ಕುಟುಂಬ ಎಲ್ಲ ಹೊಸಬ್ರು ಎಲ್ಲರಿಗೂ ಒಂದು ಹೊಸ ಜೀವನ ಕೊಡ್ತೀರಾ ನೀವು ನಿಮ್ಮ ಕಡೆಯಿಂದ. ಅದು ದೊಡ್ಡ ಆಶೀರ್ವಾದ ಅನ್ಕೊತೀನಿ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಮತ್ತು ಈ ಮಾಧ್ಯಮದವ್ರಿಗೆ ಮೇಡಮ್, ನಿಮಗೆ ಇನ್ನು ಮುಂದೆ ಎಲ್ಲ ಯಾರು ಇಂಟರ್ವ್ಯೂ ತೊಗೊತಾರೋ ಅವ್ರಿಗೆ ದೊಡ್ಡ ಧನ್ಯವಾದ. ಫೋನ್ ಎತ್ತಿಲ್ಲ ನಾನು, ಸಾರಿ ಮೇಡಮ್. ಟ್ರೈನಿಂಗಲ್ಲಿ ಬರ್ತೀನಿ ಮೇಡಮ್, ಸ್ವಲ್ಪ ರೆಸ್ಟ್ ತೊಗೊಂಡಿರ್ತೀನಿ, ಅದಕ್ಕೋಸ್ಕರ ಎತ್ತಿಲ್ಲ ನಾನು. ಮಾರ್ನಿಂಗ್ ಟ್ರೈನಿಂಗ್ ಹೋಗ್ಬಿಡ್ತೀನಿ, ಅದಕ್ಕೋಸ್ಕರ. ನಿಮ್ಮಿಂದ ದೊಡ್ಡ ಸಪೋರ್ಟ್ ಆಗಿದೆ ನಮಗೆ, ನಮ್ಮ ಮೂವಿಗೆ, ನಮಗೆ, ನಮ್ಮ ಲೈಫಿಗೆ. ನೀವು ಒಂದು ಸ್ಟೆಪ್ಪು ನಮಗೋಸ್ಕರ ಇಟ್ಟಿದ್ದೀರಾ, ನಾವು ನಿಮಗೋಸ್ಕರ ಆ ದೇವ್ರ ಹತ್ರ ಬೇಡ್ಕೊತೀವಿ. ಭೀಮಾ ಪುನರ್ಜನ್ಮ ಕೊಟ್ಟಿದ್ದು ನಿಮ್ಗೆ, ಅದು ಕಾರಣರಾದದ್ದು ವಿಜಯ್ ಸರ್ ಅಂತ ಹೇಳಿ. ವಿಜಯ್ ಸರ್ ಬಗ್ಗೆ ಒಂದು ಮಾತಲ್ಲಿ ಏನಾದ್ರು ಹೇಳೋದಿದ್ರೆ? ಅದೇ ಮೇಡಮ್, ಬ್ರಹ್ಮ ಅಂತ ಹೇಳ್ತೀವಿ ಮೇಡಮ್. ನನ್ನದಕ್ಕೆ ಅವರು ಬ್ರಹ್ಮ ಅಂತ. ಬ್ರಹ್ಮ ಅಂದರೆ ಮುಗೀತು ಎಲ್ಲ, ಅವ್ರು A to Z ಅವರೇನೆ, ಜನನವರೇನೆ. ಏನು ನಡಿಬೇಕು ಏನು ನಡಿಬಾರ್ದು ಎಲ್ಲ ಅವರೇ ಬರೀತಾರೆ. ಎಲ್ಲ ಬರೆದಾಗ ಎಲ್ಲರೂ ಇದು ಮಾಡೋ ಫುಲ್ ಸ್ಟಾಪು ಎಲ್ಲಿರೋಲ್ಲ, ಅವ್ರು ಇಟ್ರೇ ಫುಲ್ ಸ್ಟಾಪ್, ಅವ್ರು ಇಡೋಕ್ಕೆ ಹೋಗಲ್ಲ. ಅವರು ಬ್ರಹ್ಮ ಫುಲ್ ಸ್ಟಾಪ್ ಬಿಟ್ಟರೆ ಏನು ಈ ಲೋಕನೇ ಇಲ್ಲ. ಸೊ ಫುಲ್ ಸ್ಟಾಪ್ ಇಲ್ಲದೇ ಇರೋ ಕಡೆ ಅದು ಏನಿದೆ ಕಂಟಿನ್ಯೂಟಿ ಮಾಡೋ ಅಷ್ಟೇ. ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ, ಕೆಲಸ ಕಲ್ಸ್ಕೊಟ್ಟಿದ್ದಾರೆ. ಒಂದು ವೃತ್ತಿ ಅಂತ ಬಂದಾಗ ಅದನ್ನು ನಾವು ಅವ್ರು ಏನೇ ಹೇಳಿದ್ರು ಮಾಡಿದ್ರು ಕೂಡ ನಮ್ಮ ಹೊರಡೆ ಬರಬೇಕು. ಅದು ಬರಬೇಕಂದ್ರೆ ಅವ್ರು ನೋಡಿ ಕಲ್ತ್ಕೊಬೇಕು. ಸ್ವಲ್ಪ ಜನ ಅವ್ರು ನೋಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ. ಸೊ ಅದನ್ನು ಮುಂದೆ ಚಾಲೂ ಮಾಡ್ಬೇಕು ಅಷ್ಟೇ, ಮುಗಿ. ಓಕೆ, ಭೀಮಾ ಆದ್ಮೇಲೆ ನಿಮ್ದು ಪೋಸ್ಟರ್ಸ್ ಇವೆಲ್ಲವೂ ಕೂಡ ವೈರಲ್ ಆದ್ಮೇಲೆ ಇಲ್ಲಿ ತನಕ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಹೊಡ್ಕೊಂಡ್ ಬಂದಿದ್ಯಾ, ಒಪ್ಕೊಂಡಿದ್ದೀರಾ, ಹೇಗೆ ಕತೆ? ಇಲ್ಲ ಮೇಡಮ್, ಸಾರ್ ಹೇಳಿದ್ದೇನೆಂದರೆ ಒಂದು ಮಾತು ಹೇಳಿದ್ರು. ಆ್ಯಕ್ಚುಲಿ ಒಂದು ಮೂವಿ ಫೋನ್ ಮಾಡಿದೆ, ನನ್ನ ಜ್ಞಾಪಕ ಇಲ್ಲ. ಹೇಳಿದೆ ಸರ್ ಈ ಥರ ಇದೆ, ಎಷ್ಟು ದಿವಸ ಶೂಟ್ ಇದೆ, 3 days ಇದೆ ಅಂತ ಹೇಳಿ. ಡೈರೆಕ್ಟ್ ಒಳ್ಳೆಯವ್ರಾದರೆ ಕೇಳು, ಮಾಡು, ಏನು ತೊಂದರೆ ಇಲ್ಲ. ಒಂದು ಯಾವ್ದು ದೊಡ್ಡ ಫಿಲಮ್ ಅಂತ ಹೇಳಿ ನಾನು ಮಾಡಿಸ್ತೀನಿ. ನಾನು ಅದು ಟೈಮ್ಗೆ ನಾನು ನನ್ನ ಕಾಲ್ ಶೀಟ್ನ ಚೇಂಜ್ ಮಾಡ್ಕೊತೀನಿ, ನಿಮ್ಗೆ ಟೈಮ್ ಕೊಡ್ತೀನಿ ನಾನು. ಯಾರಿದ್ರು ನನಗೆ ಡೇಟಾಗಿ ಫೋನ್ ಮಾಡೋಕ್ಕೆ ಹೇಳು. ಯಾಕೆಂದರೆ ನಮ್ಗೆ ಗೊತ್ತಾಗಲ್ಲ ಮೇಡಮ್, ಏನು ಒಪ್ಕೊತೀವಿ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅವ್ರು ಒಪ್ಕೊಂಡು ಮಾಡಲಿ ಅಂತ. ಮತ್ತು ಅವ್ರು ಹೇಳಿದ್ರು, ನೀನು ನಿಂತ್ಕೊತಾ ಇರೋದು ನನ್ನ ಆಪೋಸಿಟ್ಟು, ನೀನು ನಿಂತ್ಕೊಂಡ್ರೆ ಆ ಥರ ಇರಬೇಕು. ಆ ಥರ ಒಂದು ಸಿನಿಮಾ ಬಂದರೆ ನೀನು ಹೋಗಿ ಮಾಡಲೇಬೇಕು ನೀನು. ನನ್ನ ಟೈಮ್ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ ನಿನಗೋಸ್ಕರ, ನೀನು ಅಲ್ಲೋಗಿ ಮಾಡಿ ನೀನು ಅಂತ ಹೇಳ್ಬಿಟ್ಟು. ಇದುವರೆಗೂ ಅದೇ ಆ ಥರ ದೊಡ್ಡ ಚಾನ್ಸ್ ಅದು ಬಂದಿಲ್ಲ ಮೇಡಮ್. ಒಂದು ಕ್ಯಾಮೆರಾ ರೋಲ್ ಮಾಡಿ ಅಂತ ಬಂತು. ಸೊ ಅವ್ರ ಗೈಡೆನ್ಸ್ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಎಲ್ಲರೂ ಸ್ವಲ್ಪ ಅದೇ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಮಗೂ ಏನು ಮಾತಾಡ್ಬೇಕಂತ ಗೊತ್ತಾಗಲ್ಲ ಬೇರೆ. ಸುದಿಯವ್ರು ಹೇಳಿದ್ರು ಒಂದು ಮಾತು, ಅಣ್ಣ ಎಲ್ಲರೂ ಅಣ್ಣ ಅಂತಲೇ ಮಾತಾಡಿಸಿ ಅಂತ. ಅದು ಬಂದ್ಬಿಡ್ತು ನನಗೆ.
ಒಂದು ರೇಂಜ್ ಕಡೆ ಎಲ್ಲ ಅಣ್ಣ ಅಣ್ಣ ಅಂತ ಮಾತಾಡಿಸಿ, ಒಂದು ಸಾರ್ ಅಂತ ಮಾತಾಡಿಸಿ ಅಂತ ಹೇಳ್ಬಿಟ್ಟು ಅದು ಬಂದ್ಬಿಡ್ತು ಅಲ್ಲೇನೆ. ಸೊ ಹಂಗಾಗಿ ಆ ರಿಕ್ವೆಸ್ಟ್ ಅಂತ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅವ್ರು ಅರ್ಥ ಮಾಡ್ಕೊತಾರೆ. ಮೇಡಮ್ ನಮಗಿಂತ ಈ ಸಿನಿ ಫೀಲ್ಡಲ್ಲಿ ಯಾರು ಬಂದ್ಬಿಟ್ಟು ನಮಗೆ ಅಂತ ಚೂಸ್ ಮಾಡಿ ಅವ್ರು ಫೋನ್ ಮಾಡ್ತಾರೆ, ಅವರು ಅರ್ಥ ಮಾಡ್ಕೊತಾರೆ ಮೇಡಮ್. ಖಂಡಿತ ಅವರು ನಾನು ಫೋನ್ ಮಾಡಿದವ್ರೆಲ್ಲ ಅರ್ಥ ಮಾಡ್ಕೊಂಡು ಓಕೆ ಸರ್ ಗೊತ್ತಾಯ್ತು ನನಗೆ ಬಿಡಿ, ನೀವು ನಿಮ್ಮ ಟೀಮ್ ಹತ್ರ ವಿಚಾರಿಸ್ಕೊಂಡು ನಿಮ್ಮ ಟೀಮ್ನ ಕನ್ಸಲ್ಟ್ ಮಾಡ್ಕೊಂಡೇ ನೀವು ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಫೋನ್ ಮಾಡಿ ಸರ್ ಈ ಥರ ಇದೆ ಸರ್, ರಿಲೀಸಿಂಗ್ ಆದಮೇಲೆ ನೋಡೋಣ ಸರ್ ಅಂತ. ಓಕೆ ಓಕೆ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ವಿಜಯ್ ಸರ್ ಒಂದೇ ಮಾತು ಹೇಳಿದವರು, ಎಲ್ಲರಿಗೂ ಒಂದು ಸಲಹೆ ಕೊಟ್ಟಿರ್ತಾರೆ, ನಮಗೆ ಇನ್ನೇನು ತೆರೆ ಕಾಣಿಲ್ಲ ಏನಿಲ್ಲ. ನಮಗೆ ಅವರು ಕೊಟ್ಟಿದ್ದು ಒಂದೇ ಒಂದು ಸಲಹೆ ಅಂದರೆ, ಒಂದು ಒಳ್ಳೆ ಮೂವಿ ಚೆನ್ನಾಗಿರೋ ಮೂವಿ ಬಂತು ಅಂದರೆ ನಾನು ಮಾತಾಡಿ ನಿನ್ಗೆ ಇದು ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ, ನೀನು ಅಲ್ಲಿ ಮಾಡು ಫಸ್ಟು, ನಂದು ಬಿಡು ನಮ್ಮದು ಇದೆ, ನಾನು ನಿಂದಿಲ್ಲ ಅಂದರೆ ಬೇರೆ ತೆಗಿತಾ ಇರ್ತೀನಿ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಸ್ವಲ್ಪ ಯಾರು ರಂಗಾಯಣ ಸರ್ ನೋಡಲೇ ನಾನು ಫಿಲಮ್ ಫುಲ್ ನಾನು ನೋಡಲಿಲ್ಲ ಅವ್ರನ್ನ, ಏನು ಆ್ಯಕ್ಟ್ ಮಾಡಿ ನೋಡಿಲ್ಲ ನಾನು, ಅವ್ರು ನೋಡಿಲ್ಲ ಆ್ಯಕ್ಚುಲಿ. ಮೇಡಮ್ ಪ್ರಿಯಾ ಮೇಡಮ್ದು ಆ್ಯಕ್ಟಿಂಗ್ ನೋಡಿಲ್ಲ ನಾನು ಜಾಸ್ತಿ, ಸಾರಿ ಇವ್ರದ್ದು ಅಶ್ವಿನಿ ಮೇಡಮ್ ನೋಡಿಲ್ಲ. ಸ್ವಲ್ಪ ಸೀನು ಮತ್ತು ಕ್ಲೈಮ್ಯಾಕ್ಸ್ ಏನೋ ಜೊತೆಗಿದ್ರು, ಅದನ್ನ ಬಿಟ್ಟು ನೋಡಿಲ್ಲ. ಅವಾಗ ಗೊತ್ತಾಯಿತು ಓಕೆ ಈ ಥರ ತೆಗಿಬೋದು ಅಂತ ಹೇಳ್ಬಿಟ್ಟು. ಇವಾಗ ನಾವು ಬ್ಯುಸಿ ಆದ ಇನ್ನೊಬ್ರು ತೆಗಿತಾರೆ, ಸೊ ಆ ಥರ ಎಲ್ಲ ತೆಗಿಬೋದು ಅಂತ. ಅಲ್ಲಿ ಟೈಮ್ ಅಡ್ಜಸ್ಟ್ಮೆಂಟ್ ಅನ್ನೋದು ನಮಗೋಸ್ಕರ. ಇವಾಗ ಪ್ರೊಡಕ್ಷನ್ನು ಮತ್ತು ಈ ಪ್ರೊಡ್ಯೂಸರ್ದು ಒಂದು ದಿವಸಕ್ಕೆ ಖರ್ಚು, ಇದನ್ನೆಲ್ಲ ಮ್ಯಾನೇಜ್ ಮಾಡಿ ತಗೊಂಡೋಗಿ ಅದನ್ನೆಲ್ಲ ಮಾಡಿ ನಮಗೋಸ್ಕರ ಟೈಮ್ ಕೊಡ್ತಾರೆ ಅನ್ನೋವಾಗ ತುಂಬ ಖುಷಿ ಅನಿಸುತ್ತೆ ಮೇಡಮ್. ಇದನ್ನೆಲ್ಲ ಕೇಳಿದಾಗ ಅಷ್ಟು ಸಪೋರ್ಟ್ ಮಾಡಿದ್ರು ಮೇಡಮ್ ನನಗೆ. ಇದೇ ಆಗಸ್ಟ್ 9ನೇ ತಾರೀಕು ಸಿನಿಮಾ ದೊಡ್ಡ ಪರದೆಗೆ ಬರ್ತಿದೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಂದ ವೇಟ್ ಮಾಡ್ತಿರುವಂತದ್ದು. ಯಾಕಂದ್ರೆ ಅಷ್ಟು ಸೌಂಡ್ ಮಾಡ್ತಿದೆ, ಗ್ಲಿಮ್ಸಸ್ ಎಲ್ಗೂ ಸಾಂಗ್ಸ್ ಇರ್ಬೋದು, ಪ್ರತಿಯೊಂದು ಕೂಡ. ಅಂಡ್ ನಿಮ್ ತರ ಇನ್ನೊಂದಷ್ಟು ಪಾತ್ರಧಾರಿಗಳ ಸೌಂಡೇ ಹೆಚ್ಚಾಗಿದೆ. ಸೊ ಸಿನಿಮಾ ಇದೆ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಆಗಸ್ಟ್ 9th. ಸಿನಿಮಾ ಏನೆಲ್ಲ ಮಾಡ್ಬೋದು ನಮಗೆ ಗೊತ್ತಿಲ್ಲ, ನೀವು ನೋಡಿರೋದ್ರಿಂದ ಆಕ್ಟ್ ಮಾಡಿರೋದ್ರಿಂದ. ಸಿನಿಮಾ ಒಂದು ದೊಡ್ಡ ಚೇಂಜಸ್ ಕೊಡುತ್ತೆ ಮೇಡಮ್, ಎಲ್ಲರ ಲೈಫಲ್ಲೂ ದೊಡ್ಡ ಚೇಂಜಸ್ ಕೊಡುತ್ತೆ. ಮತ್ತು ಈ ಮುಖ್ಯವಾಗಿ ಮಕ್ಕಳು, ಇವಾಗ ಈ ಏನು ಇಲ್ಲಿಂದ ನಾವು ಅವ್ರನ್ನ ಮಕ್ಕಳನ್ನ ದಾರಿ ತೊಗೊಂಡ್ಬರ್ತೀವಿ, ಅದೇ ಮುಂದಿನ ಪೀಳಿಗೆ ಅಂತಾರಲ್ವ. ಅದನ್ನು ಇಲ್ಲಿ ವಿಜಯ್ ಸಾರು ಎಲ್ಲ ಮಕ್ಕಳಿಗೆ ಪೇರೆಂಟಾಗಿ ನಿಂತ್ಕೊಂಡು ಅವರು ಅಲ್ಲಿ ಎಕ್ಸ್ಪ್ರೆಷನ್ ಮಾಡೋಕ್ಕಾಗದೇ ಇರೋ ಫೀಲಿಂಗ್ನ ಇಲ್ಲಿ ತೋರಿಸ್ಬಿಟ್ಟವ್ರು ಎಲ್ಲರನ್ನು. ಆದ್ದರಿಂದ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿದ್ರೆ ನಾವು ಸಾರ್ ನಿಮ್ಗೆ ಏನು ಪೇರೆಂಟ್ ಅಂದಮೇಲೆ ಗೊತ್ತಾಗ್ಬಿಡ್ಬೇಕು. ಪೇರೆಂಟ್ ಅಂದಮೇಲೆ ಎಲ್ಲ ಇರುತ್ತೆ, ಅದರಲ್ಲಿ ಸ್ಟ್ರಿಕ್ಟ್ ಇರುತ್ತೆ, ಏನು ಭಯಪಡಿಸಿ ಗದರಿಸೋದಿರುತ್ತೆ, ಎಲ್ಲ ಇರುತ್ತೆ. ಅದನ್ನು ಬಂದ್ಬಿಟ್ಟು ಇಲ್ಲಿ ಥಿಯೇಟ್ರಲ್ಲಿ ತೋರಿಸಿದ್ದಾರೆ, ನಿಮ್ಮ ಮಕ್ಕಳನ್ನ ಹೆಂಗೆ ಯಾವ ಥರ ನೋಡ್ಕೋಬೇಕು ಅಂತ ಇಂಟು ಕೊಟ್ಟಿದ್ದಾರೆ ಸಾರ್ ಆಲ್ರೆಡಿ. ಎಷ್ಟು ಇವಾಗ ಈ ಥರ ನಡೀತಾ ಇದೆ ಅಂತ ಫಿಲಮ್ ಫುಲ್ ಅದೇನೆ. ಏನಕ್ಕೆ ಅಂದರೆ ಇವಾಗ ಜನ್ರೇಷನ್ ನಾವು ಈ ಸಿನಿಮಾ ಮೂಲಕ ಸ್ವಲ್ಪ ನಾವೇನು ಎಚ್ಚರಿಸ್ಬೋದು, ಅದನ್ನು ಸಾರ್ ಆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ದೊಡ್ಡ ಎಚ್ಚರಿಕೆಯನ್ನು ಎಲ್ಲ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ದಯವಿಟ್ಟು ಪೇರೆಂಟ್ಸ್ ಜೊತೆಗೆ ಕಾಲೇಜ್ ಹೋಗೋರಾಗಲಿ ಸ್ಕೂಲ್ ಹೋಗೋರಾಗಲಿ ಇಲ್ಲ ಪೇರೆಂಟ್ಸ್ ಅವರು ಈ ಮಕ್ಕಳ ಚಟುವಟಿಕೆ ಬಗ್ಗೆ ಗೊತ್ತಾಗಬೇಕು ಅನ್ನೋದಾಗಲಿ ಥಿಯೇಟ್ರಿಗೆ ಬಂದು ನೋಡಿದ್ರೆ ನಮ್ಮ ಸಿನಿಮಾದಲ್ಲಿ ಎಲ್ಲನೂ ನಮ್ಮ ಕೈಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ 101% ತಿಳಿಸ್ಕೊಟ್ಟಿದ್ದೀವಿ. ಆ ಸಿಂಪ್ಟಮ್ಸ್ ಆಗಲಿ ಏನಾಗಲಿ ನಿಮಗೆ ಯಾವ ಥರ ನೋಡ್ಕೋಬೇಕು, ಏನು ಚೇಂಜಸ್ ಬರ್ತಾ ಇದ್ದಾವೆ ಅವರೊಳಗಡೆ, ಈ ಚೇಂಜಸ್ ಇದ್ದಾಗ ಇವ್ರನ್ನ ಯಾವ ಥರ ಟ್ರೀಟ್ ಮಾಡಬೇಕು, ನಾವು ಹೆಂಗೆ ಚೇತರಿಸ್ಕೋಬೇಕು ಅನ್ನೋದನ್ನು ಬಂದ್ಬಿಟ್ಟು ಸಾರಲ್ಲಿ ತುಂಬ ಅದ್ಭುತವಾಗಿ ತಿಳಿಸಿದ್ದಾರೆ. ಬಂದು ಸಪೋರ್ಟ್ ಮಾಡಿ ನೋಡಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಭೀಮಾದ ಅದ್ಭುತ ಮಾತುಗಳು, ಆ ಜರ್ನಿ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಒಳ್ಳೇದಾಗ್ಲಿ. ಇನ್ನು ಮುಂದೆ ಬರುವಂತ ಎಲ್ಲಾ ಪ್ರಾಜೆಕ್ಟ್ಸ್ಗೂ ಕೂಡ, ಹಾಗೆ ಭೀಮಾಗೂ ಕೂಡ ಥ್ಯಾಂಕ್ ಯು. ಸೊ ಇದಿಷ್ಟು ಡ್ರ್ಯಾಗನ್ ಮಂಜು ಅವರ ಮಾತಾಗಿತ್ತು. ಅಂದ್ರೆ ಬರೀ ಸಿನಿಮಾ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ, ಸಿನಿಮಾದಿಂದ ಸಾಕಷ್ಟು ಕಲ್ತಿದ್ದಾರೆ. ಜೊತೆಗೆ ವಿಜಯ್ ಸರ್ ಬಗ್ಗೆ ಅಂತೂ ಬ್ರಹ್ಮ ಅಂತ ಹೇಳ್ಬಿಟ್ರು. ಸೊ ಇದನ್ನೆಲ್ಲ ನೋಡ್ಬೇಕಲ್ವಾ ನಾವು, ಅಫ್ಕೋರ್ಸ್ ನೋಡ್ಲೇಬೇಕು. ಇದೆ ಆಗಸ್ಟ್ 9ನೇ ತಾರೀಕು. ನಾವು ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗೋಣ, ಭೀಮಾ ಸಿನಿಮಾವನ್ನ ನೋಡೋಣ ಅಂತ ಹೇಳ್ತಾ, ಇನ್ನಷ್ಟು ಭೀಮಾ ಡೈರೀಸ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.